ಮನೆ ಕಟ್ಟೋದಕ್ಕೆ ದುಡ್ಡು ಸಾಕಾಗುತ್ತಾ, ಅವಕಾಶಗಳು ಬೇಕಾ, ಸಪೋರ್ಟ್ ಬೇಕಾ, ಏನ್ ಬೇಕು ಕರೆಕ್ಟ್ ಆಗಿ ಸರ್? 70% ಹಾರ್ಡ್ ವರ್ಕ್ ಸರ್, 29% ಸ್ಮಾರ್ಟ್ ವರ್ಕ್, 1% ಲಕ್. ಯಾವುದೇ ಯುವಕ ಕಂಪನಿ ಕಟ್ಟೋದಕ್ಕಿಂತ ಫಸ್ಟ್ ಯಾವ್ದಾರ ಒಂದು ಪ್ರಾಡಕ್ಟ್ ಸೇಲ್ ಮಾಡಬೇಕು. ಕಂಪನಿ ಕಟ್ಟೋದ್ರ ಬಗ್ಗೆ ಅವನಿಗೆ ಬಂದೇ ಬರುತ್ತೆ ತಲೆಯಲ್ಲಿ. ಓಕೆ, ಪ್ರಾಡಕ್ಟೇ ಸೆಲ್ ಮಾಡಿಲ್ಲ ಅಂತಂದ್ರೆ ಯಾವ ರೀತಿ ಕಂಪನಿ ಕಟ್ಟಿ ಕಂಪನಿನಲ್ಲಿ ಇರ್ತಕ್ಕಂಥ ಪ್ರಾಡಕ್ಟ್ನ ಸೆಲ್ ಮಾಡ್ತಾನೆ? ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಈಗ ಅಮ್ಮ ಕೊಟ್ಟಿದ್ದು ಸರದಿಂದ ಒಂದು 3 ಲಕ್ಷ ಏನು ಬಂದಿತ್ತು, ಅಲ್ಲಿಂದ ಶುರು ಮಾಡಿದ್ರಿ. ಈಗ ಎಷ್ಟು ವರ್ತದ ಕಂಪನಿ ಕಟ್ಟಿದ್ರಿ? ನಮ್ಮ ಕಂಪ್ನಿ ಈಗ ಇರ್ಬೋದು ಸರ್, ಎಕ್ಸಾಕ್ಟ್ಲಿ ಹೇಳಲಿಕ್ಕೆ ನಮ್ದಿನ್ನು ಇದಾಗಿಲ್ಲ, ಏನಂದ್ರೆ ಲಿಸ್ಟಿಗೆ ಬಂದಿಲ್ಲ. ಇರ್ಬೋದು ಒಂದು 15-20 ಕೋಟಿ ರೂಪಾಯಿ ಕಂಪ್ನಿ ಇರ್ಬೋದು. ಎಷ್ಟು ವರ್ಷದಲ್ಲಿ? ಒಂದು 5-6 ವರ್ಷದಲ್ಲಿ. 6 ವರ್ಷದಲ್ಲಿ 20 ಕೋಟಿ ವರ್ತಿರೋದು ಕಟ್ಟಿದ್ರಿ. ಹೌದು. ಅದಕ್ಕಿಂತ ಬಹಳ ಮುಖ್ಯವಾಗಿ ವಿಶ್ವಾಸನ ಗಳಿಸಿದ್ದೀರಿ, ಜನರ ವಿಶ್ವಾಸ ಸರ್. ಈ ಅಲ್ಟಿಮೇಟ್ಲಿ ಫೈನಲ್ ಎಂಡ್ ಆಫ್ ದ ಡೇ ನಾವು ನೋಡ್ಬೇಕಾಗಿರೋದು ಏನಂದ್ರೆ ಜನರ ವಿಶ್ವಾಸ. ಈಗ ನಾನು 1000 ಕೋಟಿ ರೂಪಾಯಿ ವರ್ತಿರೋಂಥ ಮನುಷ್ಯ ಆದ್ರೂ ರೋಡಲ್ಲಿ ಯಾರೂ ಮಾತಾಡ್ಸಿಲ್ಲ ಅಂದರೆ ಅದಕ್ಕೆ ಏನು ಉಪಯೋಗ ಇದೆ? ನಾನು ಹೇಳೋದು, ಇವತ್ತು ನಮಗೆ ಏನೇ ಮಾಡಿದ್ದೀವಿ ಅಂದರೆ ಅದಕ್ಕೆ 4 ಜನರ ಜೊತೆ ಕರ್ಕೊಂಡು ಮಾಡಿದ್ದೀನಿ. ನಮ್ಮ ಆಫೀಸಲ್ಲಿ ಒಬ್ರು ಕೆಲಸ ಮಾಡ್ತಾರೆ, ಕ್ಯಾನ್ಸರ್ ಆಗಿ ಅವ್ರು ಅದನ್ನು ಜಯಿಸಿ ಬಂದಿರೋರು. ನೀವು ಅವ್ರನ್ನ ಕಾರಲ್ಲಿ ನೋಡಿದ್ರಿ, ನೀವು ಮಾತಾಡ್ಸಿದ್ರಿ ಅವ್ರನ್ನ. ಆಮೇಲೆ ಇನ್ನೊಬ್ರು ಯಾರೋ ಇದ್ದಾರೆ, ಅವ್ರ ಲೈಫಲ್ಲಿ ತುಂಬ ಸ್ಟ್ರಗಲ್ ಅನುಭವಿಸಿದ್ದಾರೆ. ಆ ಥರದವ್ರನ್ನೇ ನಾನು ಕರ್ಕೊಂಡಿರೋದು ಎಂಪ್ಲಾಯ್ಸ್. ಒಬ್ಬ ಮನುಷ್ಯನ ನಾವು ಕೆಲ್ಸಕ್ಕೆ ಏನೋ ಒಂದು ಎಂಪ್ಲಾಯ್ಮೆಂಟ್ರಿ ತೊಗೊಳ್ತೀವಿ, ಅವ್ರಿಗೆ ನಾವೇನೋ ಒಂದು ವರ್ಕ್ ಕೊಡ್ತೀವಿ, ಕೆಲಸ ಕೊಡ್ತೀವಿ ಅಂದರೆ ಆ ವ್ಯಕ್ತಿಯ ಹಿಸ್ಟ್ರಿ ತಿಳ್ಕೊಳ್ತೀನಿ ನಾನು ಫಸ್ಟ್. ಸರಿಪಾ, ನೀನು ಬಂದಿದ್ದೀಯಾ, ಎಲ್ಲಿಂದ ಬಂದಿದೆಯಾ, ಏನು ಸಮಸ್ಯೆ, ಓಕೆ ಈ ಮುಂಚೆ ಏನು ಮಾಡ್ತಿದ್ದೆ, ಏನು ಮಾಡಿದೆ, ಈ ಥರದ್ದು ನೋಡಿದಾಗ ಆ ಥರ ಒಂದಿಷ್ಟು ಜನರಿಗೆ ಕೆಲಸ ಸಿಕ್ಕಿದೆ. ಅದಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ನನಗೇನಾದರೂ ಕೇಳೋದಾದರೆ ನಾನು ಏನು ಅಚೀವ್ಮೆಂಟ್ ಮಾಡಿದ್ದೀನಿ ಅದಕ್ಕಲ್ಲ ಹೆಮ್ಮೆ ಅನ್ಸೋದು. ನಾನೇನು ಈಗ ನನ್ನ ಹತ್ರ ಏನು ವರ್ಕ್ ಮಾಡ್ತಾರಲ್ಲ ಅವ್ರು ಹೇಳ್ತಾರಲ್ಲ ಸ್ಟೋರಿ, ಅವರೊಬ್ರು ಯಾರೋ ಇನ್ನೊಂದೇನೋ ಸಾಧನೆ ಮಾಡಿದ್ದಾರೆ, ಮತ್ತೊಬ್ಬರು ಮತ್ತೊಂದು ಸಾಧನೆ, ಇನ್ನೊಬ್ರು ಎಲ್ಲೋ ಕೆಲಸ ಮಾಡ್ತಾಯಿದ್ರು ಒಂದು 10-12 ಸಾವಿರ ರೂಪಾಯಿಗೆ. ಈಗ ನಮ್ಮ ಹತ್ರ 20-25 ಸಾವಿರ ರೂಪಾಯಿ ಸ್ಯಾಲ್ರಿ ತೊಗೊಳ್ತಾರೆ. ಈ ರಾಣೆಬೆನ್ನೂರಲ್ಲಿ ನೀವು ಬೇಕಾದ್ರೆ ಹೋಗಿ ಕೇಳ್ಕೊಂಬರ್ರಿ, 8-10 ಸಾವಿರ ರೂಪಾಯಿ ಸ್ಯಾಲ್ರಿ ಐತಿ ಹೆಣ್ಮಕ್ಳಿಗೆ. ನಮ್ಮ ಹತ್ರ ಇರೋ ಹೆಣ್ಮಕ್ಳೆಲ್ಲ ಏನಂತಂದರೆ ತುಂಬ ಚೆನ್ನಾಗಿ ತೊಗೊಳ್ತಾರೆ. ಖುಷಿ ಅನ್ನಿಸುತ್ತೆ ನಮಗೆ ಅದನ್ನೆಲ್ಲ ನೋಡಿದಾಗ. ಆಮೇಲೆ ಮೈಸೂರಲ್ಲಿ ಒಂದು ಬ್ರಾಂಚ್ ಇದೆ ನಮ್ಮದು, ಬೇರೆ ಬೇರೆ ಊರಲ್ಲಿ ಅದನ್ನೆಲ್ಲ ಕೊಟ್ಟಿದ್ದೀವಿ. ಮೈಸೂರಲ್ಲಿ ಒಬ್ರು ವರ್ಕ್ ಮಾಡ್ತಾರೆ, ಮೈಸೂರಲ್ಲಿ 3 ಜನ ಟೋಟಲ್ ಆಗಿ. ಒಟ್ಟು ಎಷ್ಟು ಜನ ಕೆಲಸ ಮಾಡ್ತಾರೆ? ಒಂದು 30 ಜನ ಇದ್ದಾರೆ ಸರ್. ಈಗ ತಿಂಗಳಿಗೆ ಪೇಮೆಂಟ್ ಸಂಬಳದ್ದೇ ಇವ್ರು ಕೆಲಸಗಾರದ್ದೇ ಅಂತ ಎಷ್ಟು ಹೋಗುತ್ತೆ? ಒಂದು 4.5 ಲಕ್ಷ ಹೋಗುತ್ತೆ ಸರ್. ಹಿಂದಿನ ನೆನಪಾಗುತ್ತೆ ಅಮ್ಮನ ಜೊತೆ ನೀವು ತರಕಾರಿ ಮಾರಿದ್ದು? ಇವತ್ತಿಗೂ ನಾನು ಆ ಜಾಗಕ್ಕೆ ಹೋದಾಗ ನೀವು ನಂಬಲ್ಲ, 15 ದಿವಸಕ್ಕೆ ಒಂದ್ಸತಿನಾದ್ರೂ ಹೋಗ್ತೀನಿ ಅಲ್ಲಿ. ಏನೋ ಒಂದು ಕಾರಣಕ್ಕೆ ಹೋಗಿರ್ತೀನಿ. ನನಗೊಂದು ಆಸೆ ಏನಂದರೆ ಅಲ್ಲಿ ಹೋಗಿ ಒಂದು ಸ್ವಲ್ಪ ಓಡಾಡ್ಕೊಂಬರ್ಬೇಕು ಅಂತ. ಅಲ್ಲಿ ಹೋದಾಗೆಲ್ಲ ನೋಡ್ತೀನಿ ನಾನು ಈ ಜಾಗದಲ್ಲಿ ಹಿಂಗೆ ನಡ್ಕೊಂಬರ್ತಿದ್ದೆ. ಬೆಳಗ್ಗೆ 4:15ಗೆ ಸ್ಟಾರ್ಟ್ ನಮ್ಮ ಲೈಫ್ ಆ ಟೈಮಲ್ಲಿ. ಆ 4:15ಯಿಂದ ರಾತ್ರಿ 11 ಗಂಟೆ ತನಕ ನಾನು ಏನೇನೆಲ್ಲ ಮಾಡ್ತಿದ್ದೆ, ಹೆಂಗೆ ಓಡೋಗ್ತಿದ್ದೆ. ಆಮೇಲೆ ಯಾರಾದರೂ ಒಬ್ರು ಬೈಕ್ನೆಲ್ಲ ನಾನು ಸ್ವಲ್ಪ ಡ್ರಾಪ್ ಮಾಡಿದ್ರು ಅಂದ್ರೆ ಅವರೇ ದೇವ್ರು ನಮಗೆ ಆ ಟೈಮಲ್ಲಿ. ಅದನ್ನೆಲ್ಲ ನೆನಪು ಮಾಡ್ಕೊಳ್ತಿದ್ದೀನಿ ಓಡೋದಾಗೆಲ್ಲ. ಖುಷಿ ಅನ್ನಿಸುತ್ತೆ ನಮಗೆ. ಹೌದಪ್ಪ, ನಾವಿವತ್ತು ಈಗ 18 ಮೆಟ್ಲು, ಅದರಲ್ಲಿ 1-2 ಮೆಟ್ಲು ಅಂತೂ ಆರಾಮಾಗಿ ಹತ್ತಿದ್ದೀವಿ ಅಂತ ಅನ್ಕೊಂತೀನಿ ನಾನು. ನೋಡಿದ್ರೆ 18 ಹತ್ತಿ ಅಂತಾರೆ, 1-2 ಅಂತೂ ಹತ್ತೇವೆ ನಾವು ಆರಾಮಾಗಿ ಸಕ್ಸಸ್ಫುಲ್ಲಿ ಅಂತ. ಈಗ ಇನ್ನು 30 ವರ್ಷ ಮುಂದೆ ಏನು ಕನಸುಗಳು ಏನಿದೆ? ಮುಂದೆ ತಂಗಿ ಮದುವೆ ಮಾಡ್ಬೇಕ್ರಿ, ಅದು ದೊಡ್ಡ ಕನಸು ನನಗೆ. ಅದನ್ನು ನನ್ನ ಮನೇಲಿ ಏನಂದರೆ ಒಂದು ಎಲ್ಲ ರೀತಿಯಿಂದ ಅರಿಶಿನ ಶಾಸ್ತ್ರದಿಂದ ಹಿಡಿದು ಎಲ್ಲ ಮಾಡ್ಯಾರ ನಮ್ಮ ಮನೆ ನಮಗೆ. ಆಮೇಲೆ ರಾಣೆಬೆನ್ನೂರಿಗೆ ಬಂದ ಮೇಲೆ ಬಟ್ ನನಗೇನಂದರೆ ಸಕ್ರಿಯವಾಗಿ ಭಾಗವಹಿಸ್ಬೇಕು ನಾನು. ಇಡೀ ನಮ್ಮ ಪ್ರೀತಿ ಬಾಂಧವರು ಏನಾದ್ರಲ್ಲ ಎಲ್ಲರೂ ಸೇರಿಕೊಂಡಾಗ ಆ ಕಾರ್ಯಗಳು, ಆ ಒಂದು ಸೆಲೆಬ್ರೇಷನ್ ಮಾಡೋದೇನೈತಲ್ಲ, ಅದು ನಂದು ದೊಡ್ಡ ಡ್ರೀಮು. ಅಂದರೆ ನಮ್ಮ ತಂಗಿ ಮದುವೆ ಮಾಡಬೇಕು. ಹೆಲಿಕಾಪ್ಟರ್ ತರಿಸ್ತೀನಿ ಅಂದ್ರಿ, ನೀವೊಂದು ವಿಡಿಯೋ ಮಾಡಿದ್ರಿ, ಅದನ್ನು ನೋಡಿ ನಾನು ನಿಮಗೆ ಹೇಳಿದೆ, ನನ್ನ ತಂಗಿ ಮದುವೆಗೆ ನಾನು ಹೆಲಿಕಾಪ್ಟರ್ ತರಬೇಕು ಅಂತ ಆಸೆ. ಅಂದರೆ ಖರೀದಿ ಅಲ್ಲ, ಬಾಡಿಗೆ ತರಬೇಕು ಅಂತ ಆಸೆ. ಅದಾದಮೇಲೆ ಇನ್ನೂ ಒಂದಿಷ್ಟು ಜನರಿಗೆ ಒಂದು ಸ್ವಲ್ಪ ಕೆಲಸ ಕೊಡಬೇಕು. ಅವರು ಇದು ಈಗೇನಂದರೆ ಸರ್, ಅದೊಂದು ಖುಷಿ ಸರ್. ಅದು ಈಗ ಆಫೀಸ್ಗೆ ಹೋಗ್ತೀವಿ ನಾವು, ಮುಂಚೆ ನಾನು ಮಾರ್ಕೆಟ್ಗೆ ಹೋಗ್ತಿದ್ವಲ್ಲ, ಆ ದಿನಗಳು ಇನ್ನೂ ನೆನಪಾರಿಲ್ಲ. ನಾವೆಂದು ತುಂಬ ಏನು ಪಾಪು ಇದ್ದ ಮಾರ್ಕೆಟ್ಗೆ ಹೋಗಿಲ್ಲಲ್ಲ, ಒಂದು ತಿಳುವಳಿಕೆ ಇದ್ದಾಗಲೇ ಹೋಗಿದ್ದೀವಿ. ಅಲ್ಲಿ ಹೋದಾಗ ನಮ್ಮನ್ನ ಯಾರು ಇವನು ಬಂದ ಯಾಕೆ ಹೋದ ಯಾಕೆ ಅಂತ ಯಾರು ತಿಂಕೆ ಮಾಡ್ತಿರ್ಲಿಲ್ಲಲ್ಲ. ಓಕೆ, ಇವತ್ತು ನಾನು ಆಫೀಸ್ ಒಳಗಡೆ ಹೋದ ತಕ್ಷಣನೇ ರಿಸೆಪ್ಷನಲ್ಲಿ ಫಸ್ಟ್ ಕೂತಿರೋರಿಗೆ ಎದ್ದು ನಿಂತ್ಕೊಂತಾಳ. ಆ ಒಂದು ಅವಳು ಯಾಕೆ ಎದ್ದು ನಿಂತ್ಕೊಂತಾಳ ಅಂದರೆ ಅವಳಿಗೊಂದು ಏನಂದ್ರೆ ನಾನು ಕೆಲಸ ಕೊಟ್ಟೇನೆ ಅಂತ. ನಾನೇನು ದೊಡ್ಡ ಮಹಾನ್ ಸಾಧನೆ ಪಾಪ ಮಾಡಿಲ್ಲ. ಅವಳು ದುಡಿತಾಳೆ, ಅವಳು ಸ್ಯಾಲ್ರಿ ತೊಗೊಳ್ತಾಳೆ, ಅವಳು ಮನೆಗೆ ಹೋಗ್ತಾಳೆ, ಅದು ದೊಡ್ಡ ವಿಷಯ ಅಲ್ಲ. ಬಟ್ ಆ ಎದ್ದು ನಿಂತ್ಕೊಂಡು ನನಗೊಂದು ನಮಸ್ಕಾರ ಬರೀ ಸರ ಅಂತಾರಲ್ಲ, ಅಥವಾ ಗುಡ್ ಮಾರ್ನಿಂಗ್ ಅಂತಾರಲ್ಲ, ಆ ಕ್ಷಣಕ್ಕೆ ನಾನು ಮಾಡಿರೋದೆಲ್ಲ ಕಷ್ಟ
ಎಂತ ಒಂಥರ ಏನಂತ ಜೀರೋ ಅನ್ನಿಸ್ಬಿಡ್ತೈತೆ ಆ ಟೈಮ್ನಾಗ. ಅವಳಿಗಾಗಿ ಏನಾರ ಮಾಡಬೇಕು. ನಾವೊಂದು ಇನ್ಶೂರೆನ್ಸ್ ಅಂತ ಮಾಡಿಸಿದ್ವಿ ಮೊನ್ನೆ ನಮ್ಮ ಎಂಪ್ಲಾಯೀಸ್ಗೆ. ಒಂದು ಇನ್ಶೂರೆನ್ಸ್ ಕಂಪ್ನಿಯವ್ರ ಜೊತೆ ಡಿಸ್ಕಷನ್ ಮಾಡಿ ಒಂದು ಇನ್ಶೂರೆನ್ಸ್ ಮಾಡಿಸಿದ್ವಿ. ಆಮೇಲೆ ಈಗ ಒಂದು ESIPF ಅಂತ ಏನೋ ಒಂದಿದೆ ಕಂಪನಿ ಆ್ಯಕ್ಟ್ ಪ್ರಕಾರ, ಅದನ್ನೊಂದು ಮಾಡಿಸಿದ್ವಿ ನಮ್ಮ ಎಂಪ್ಲಾಯೀಸ್ಗೆ ಅಂತೇಳಿ. ಅಂದರೆ ಅವ್ರಿಗೆಲ್ಲ ಮೆಡಿಕಲ್ ಫೆಸಿಲಿಟಿ ಫ್ರೀ. ಓಕೆ, ಅದನ್ನು ನಿಮ್ದ್ರಲ್ಲಿ ಕಟ್ ಮಾಡೋದು ಬೇಡ, ನಾನೇ ಕೊಡ್ತೀನಿ ಅಂತ ಅಂದೆ. ಆಮೇಲೆ ಒಂಥರ ಏನೋ ಒಂದು ಖುಷಿ ನನಗದು. ಒಂಥರ ಅವ್ರ ಜೊತೆಗೆ ನೀವು ನಂಬಲ್ಲ, ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದೇ ನಮ್ಮ ಇವ್ರ ಜೊತೆಗೆ, ಅವ್ರ ಜೊತೆಗೇನೆ. ಒಂದು ನನಗೆ ತುಂಬ ಬೇಜಾರಾದಾಗ ನಾನು ಮಂಡಕ್ಕಿ ತರಿಸ್ತೀನಿ ಅಲ್ಲಿಗೆ. ಆಮೇಲೆ ಅಲ್ಲೇ ಒಂದು ಮಜ್ಜಿಗೆ ಮಾಡೋದು ಇಟ್ಟಿದ್ದೀವಿ, ಅಲ್ಲೇ ಮಜ್ಜಿಗೆ ಮಾಡ್ಕೊಂಡು ಅಲ್ಲೇ ಕುಡಿತೀವಿ. ಅವ್ರ ಜೊತೆಗೇನೆ ಜಾಸ್ತಿ ಟೈಮ್ ಸ್ಪೆಂಡ್. ಮುಂಚೆ ಇನ್ನು ಆ್ಯಕ್ಚುಲಿ ಕಂಪ್ನಿ ಸ್ಟಾರ್ಟಿಂಗ್ ಕಟ್ಟಿದಾಗ ಊಟಕ್ಕೆ ಅಲ್ಲಿಗೆ ತೊಗೊಂಡು ಹೋಗ್ತಿದ್ದೆ ನಾನು ಮಧ್ಯಾಹ್ನ. ಎಲ್ಲರಿಗೂ ಎಷ್ಟು ಜನ ನಮ್ಮ ಹತ್ರ ಇದ್ರಲ್ಲ ಅವ್ರು ಅಷ್ಟ್ರಿಗೂ ಊಟಕ್ಕೆ ಅಮ್ಮ ಮಾಡಿಕೊಡ್ತಿತ್ತು. ಅದನ್ನು ತೊಗೊಂಡೋಗಿ ಅಷ್ಟು ಸುತ್ತಕ್ಕೂ ಕೂತ್ಕೊಂಡು ಜೊತೆಗೆ ಊಟ ಮಾಡ್ತಿದ್ವಿ ನಾವು. ಅವಾಗ ನಾವು ಜಾಸ್ತಿ ಪ್ರೆಷರ್ ಇರಲಿಲ್ಲ, ಟೆನ್ಷನ್ ಇರಲಿಲ್ಲ, ಮಲ್ಟಿಪಲ್ ಬಿಸ್ನೆಸ್ ಇರಲಿಲ್ಲ. ಈಗ ನಮ್ಮದು ಅಗ್ರಿಕಲ್ಚರ್ ಯೂನಿಟ್ ಇದೆ, ಎಲೆಕ್ಟ್ರಾನಿಕ್ಸ್ ಯೂನಿಟ್ ಇದೆ, ನ್ಯೂಸ್ ಚಾನಲ್ ಇದೆ. ಹಾಂ, ನ್ಯೂಸ್ ಪಲ್ಸ್ ಅಂತ ಹೇಳಿ ಅದೊಂದು ಕೇಬಲ್ ನೆಟ್ವರ್ಕು ಮತ್ತು ಡಿಜಿಟಲ್ ಎಲ್ಲ ಇದೆ, ಅದು ಒಂದಿದೆ. ಆಮೇಲೆ ಇನ್ನೊಂದು ಆಯುರ್ವೇದಿಕ್ ಕಂಪ್ನಿ. ಆಮೇಲೆ ಇನ್ನೊಂದು ಈಗ ನಾವು ಹಾಸ್ಪಿಟಲ್ ಓಪನ್ ಮಾಡ್ತಾ ಇದ್ದೀವಿ ಮೈಸೂರಲ್ಲಿ, ಒಂದು 5 ಎಕರೆ ಯೂನಿಟಲ್ಲಿ. ಸೊ ತುಂಬ ಹಾಂ 5 ಎಕರೆ ಜಾಗದಲ್ಲಿ ಒಂದು ಹಾಸ್ಪಿಟಲ್ ಓಪನ್ ಮಾಡ್ತಾ ಇದ್ದೀವಿ, ಪಂಚಕರ್ಮ ಸೆಂಟರ್ ಅಂತೇಳಿ. ನಾನು ನನ್ನ ಸ್ನೇಹಿತರ ಪಾರ್ಟ್ನರಲ್ಲಿ ಅದು ಎಲ್ಲ ಈ ಥರದ್ದೆಲ್ಲ ಈಗ ಮಲ್ಟಿಪಲ್ ಟಾಸ್ಕ್ಗಳಿದ್ದಾವೆ ನಮಗೆ. ಬಟ್ ಸ್ಟಾರ್ಟಿಂಗ್ ಕಂಪ್ನಿ ಕಟ್ಟಿದಾಗ ನಮಗೇನಿರಲಿಲ್ಲ, ಸಕ್ಸಸ್ ಒಂದೇ ಸೆಲೆಬ್ರೇಷನ್ ಮಾಡ್ತಾ ಇದ್ವಿ ನಾವು. ಹೆಂಗೆ ಅಂದರೆ ಊಟ ಮಾಡೋದು, ನಮಗೆ ಊಟ ಮಾಡೋದೇ ಒಂದು ಸೆಲೆಬ್ರೇಷನ್ ಸರ್. ಯಾರಾದರೂ ಬಂದು ನನ್ನ ಹತ್ರ ಪೇಷಂಟ್ ಕೇಳ್ತಾರಲ್ಲ, ಸರ್ ನಾನು ಏನೇನು ಮಾಡಬೇಕು, ಡಯಟ್ ಮಾಡಬೇಕು, ಏನು ಮಾಡಬೇಕು ಅಂತ ಕೇಳಿದರೆ, ಸರಿಯಾದ ಟೈಮ್ ಬೆಳಗ್ಗೆ ಎದ್ದೇಳು, ಕರೆಕ್ಟಾಗಿರೋದು ಊಟ ಮಾಡು, ಜಲ್ದಿ ಮಕ, ಈ ಮೂರೆಲ್ಲ ಇರೋದು ಮನುಷ್ಯನಿಗೆ. ಓಕೆನಾ, ಬೇರೆ ಏನು ಹೇಳಲ್ಲ ಸರ್ ನಾನು. ನೀನು ಆ ಯೂನಿಟ್ಗೆ ಹೋಗಿ ಅಲ್ಲೇನೋ ಒಂದು ಮಾಡಿಸ್ಕೊಂಬರ್ಬೇಕು, ಇಲ್ಲೋಗಿ ಮತ್ತೊಂದೇನೋ ಮಾಡ್ಕೊಂಬರ್ಬೇಕು, ಬೇಡ. ಬೆಳಗ್ಗೆ ಕರೆಕ್ಟಾಗಿ ಎದ್ದೇಳ್ಬೇಕು. ನಾನು ಎದ್ದೇಳ್ತೀನಲ್ಲ ಆ ಥರ. ನಂದೇ ಉದಾಹರಣೆ ಕೊಡೋದು ನಾನು ಯಾರಿಗಾದ್ರೂ. ನನಗೆ ಯಾವ ರೋಗನೂ ಇಲ್ಲ, ಒಂದು ಸಣ್ಣ ಗ್ಯಾಸ್ಟ್ರಿಕ್ ಅಂದರೆ ಗೊತ್ತಿಲ್ಲ ನಮಗೆ. ಯಾಕಂದರೆ ನನ್ನ ದಿನಚರಿ ಚೆನ್ನಾಗೈತೆ. ನಾನು ಔಷಧಿ ತಗೊಂತಾನೆ ಅಂತ ಹೇಳಲ್ಲ ನಾನು ಯಾರ ಹತ್ರನೂ. ಔಷಧಿ ತಗೊಳೋದ್ರಿಂದ ನಮಗೆ ಆರೋಗ್ಯ ಸಿಗಲ್ಲ. ನಾವು ನಮ್ಮ ಲೈಫ್ ಸ್ಟೈಲ್ ಏನೈತಲ್ಲ, ಜೀವನ ಪದ್ಧತಿ, ಅದನ್ನ ಚೆನ್ನಾಗಿ ಇಟ್ಕೋಬೇಕು. ಬೆಳಗ್ಗೆ ಸರಿಯಾದ ಟೈಮ್ಗೆ ಎದ್ದೇಳ್ರಿ, ಎದ್ದ ಮೇಲೆ ಆ ಸೂರ್ಯನ ನಮಸ್ಕಾರ ಮಾಡ್ರಿ. ಅವನ್ನ ವೆಲ್ಕಮ್ ನೀವು ಮಾಡ್ಕ್ಯಾರಿ, ನಿಮ್ನ ಅವನು ವೆಲ್ಕಮ್ ಮಾಡ್ಕೋಬಾರ್ದು. ಸೂರ್ಯ ಊಟಕ್ಕಿಂತ ಮುಂಚೆ ಎದ್ದು ಸೂರ್ಯ ನಮಸ್ಕಾರ ಮಾಡಿ, ಸೂರ್ಯನಿಗೆ ನಮಸ್ಕಾರ ಮಾಡಿ, ಬಾರಪ್ಪ ನಮ್ಮ ದಿನಾನ ಬೆಳಗಿಸಿ ಇವತ್ತಿನ ದಿನಾನ, ಇರೋ ಎಲ್ಲಾ ಜೀವರಾಶಿಗಳಿಗೂ ಊಟ ಹಾಕಿ ಇವತ್ತಿನ ದಿನ ಅಂತೇಳಿ ಸೂರ್ಯನ ಎಬ್ಬಿಸ್ಬೇಕು. ಅದಾದ್ಮೇಲೆ ಸೂರ್ಯನ್ಕಿಂತ ಮುಂಚೆ ಮನೆಗೆ ನಾವು ಬರ್ಬೇಕು. ಓಕೆ, ಸೂರ್ಯನ ನಾವು ಮುಳುಗಿಸಿ ಬರ್ಬೇಕು ಮನೆಗೆ. ಈ ಜನ ಏನ್ ಮಾಡ್ತಾರೆ, ಸೂರ್ಯ ಮುಳುಗಿದ್ಮೇಲೆ ದಿನಚರಿ ಸ್ಟಾರ್ಟ್ ಆಗ್ತದೆ ಅವ್ರದ್ದು. ಆ ಲೈಫ್ ಸ್ಟೈಲ್ ಯಾವತ್ತು ಅದು ಉದ್ಧಾರದ ದಾರಿಗೆ ತಗೊಂಡೋಗಲ್ಲ ಸರ್. ನನ್ನ ಕೇಳಿದ್ರೆ ರಾತ್ರಿ ಮಾಡೋ ಕೆಲಸ ಏನೈತಿ? ಓಕೆ, ಈಗ ನಾ ಏನೋ ಒಂದು IT ವರ್ಕ್ ಮಾಡ್ತೀನಿ ಸರ್, ನಾನು ನೈಟೇ ವರ್ಕ್ ಮಾಡೋದು, ನಂದು ವರ್ಕ್ ಫ್ರಮ್ ಹೋಮ್ ಐತಿ, ನೈಟ್ ಶಿಫ್ಟ್ ಐತಿ ಅಂತ ಹೇಳ್ತಾರಲ್ಲ, ಅದು ನಿಮ್ಮ ಅನಿವಾರ್ಯತೆಗೆ ನೀವು ಮಾಡ್ಕೊಂಡಿರೋದು. ನಮ್ಮ ಜೀವನ ಸಾವಿರಾರು ವರ್ಷ, 5,000 ವರ್ಷದಿಂದ ಶ್ರೀರಾಮಚಂದ್ರ, ಸೀತಾಮಾತೆ, ಲಕ್ಷ್ಮಣ, ಎಲ್ಲ ಮನುಷ್ಯರು, ಅವತ್ತಿನ ದೇವತೆಗಳು, ಮನುಷ್ಯರು ಬದುಕ್ತಾ ಇದ್ದದ್ದು ಇದೇ 24 ಗಂಟೆನೆ ಅಲ್ವಾ ಸರ್? ಅವತ್ತು ಅವರೆಲ್ಲ ಹೆಂಗಿದ್ರಲ್ಲ, ಇವತ್ತು ಅದೇ ಲಿವರು, ಅದೇ ಕಿಡ್ನಿ, ಅದೇ ಹಾರ್ಟ್, ಅದೇ ಎಲ್ಲ ಇರೋದು. ಓಕೆ, ಈಗ ನೈಟ್ ಶಿಫ್ಟ್ ಮಾಡತಿ. ಓಕೆ, ಇದು ನಮ್ಮ ಅನಿವಾರ್ಯತೆ, ನಾವೇನು ಮಾಡೋಕ್ಕಾಗಲ್ಲ. ಆ ಥರದ್ದಕ್ಕೆ ನಾವೇನು ಹೇಳೋಕ್ಕಾಗಲ್ಲ. ಬಟ್ ಉಳಿದಿದ್ದು ನಮ್ಮ ಕೈಲಿ ಏನು ಸಾಧ್ಯ ಐತೆ ಅದನ್ನೆಲ್ಲ ನಾವು ಮಾಡ್ಕೋಬೇಕು, ಚೆನ್ನಾಗಿರ್ಬೇಕು ಅಂತ ನಾವು ಹೇಳೋದು. ಈಗ ನೀವು ಮಾತಾಡ್ತಾ 3-4 ಕಂಪನಿ ಹೆಸರು ಹೇಳ್ತಿದ್ರಿ. ಒಬ್ಬ ಮನುಷ್ಯ ಯಾವಾಗ್ಲೂ ವರ್ತಿ ತೊಡೋದಕ್ಕಿಂತ ಒಂದು ಬಾವಿ ತೊಡಬೇಕು ಅಂತ ಹೇಳ್ತಾರೆ. ಅದು ಲೇಟ್ ಆದ್ರೂ ಚಿಂತೆ, ನೀರು ನಿರಂತರವಾಗಿರುತ್ತೆ ಅಂತ. ಈ 4 ಕಡೆ ಹೇಗೆ ನೀವು ಫೋಕಸ್ ಮಾಡ್ತೀರಿ, ಹೇಗೆ ಸರ್? ಹೆಂಗೆ ಅಂದ್ರೆ, ನಾನು ಈಗ ನಂಬಿಕೆ ಇಲ್ದಿರೋ ಮನುಷ್ಯನಿಗೆ ಬೆಳತನಕ ಚಿಂತೆ ಅಂತ. ಓಕೆ, ನಂಬಿಕೆ ಇರೋ ಮನುಷ್ಯನಿಗೆ ಯಾವ ಚಿಂತೆನೂ ಇಲ್ಲ. ಈಗ ನೀವು ಮನೇಲಿ ಒಂದು 4 ಜನ ಅದಾರ, ಒಂದು 10,000 ರೂಪಾಯಿ ನನ್ನ ದುಡ್ಡು ಐತೆ ಅನ್ಕೊಡ್ರಿ, ಟೇಬಲ್ ಮೇಲೆ ನಾನು ಇಟ್ಟು ಬಿಡ್ತೀನಿ. ಯಾಕಂದ್ರೆ ನನಗೆ 4 ಜನದ ಮೇಲೂ ನಂಬಿಕೆ ಐತಿ, ಅವ್ರು ಯಾರು 10,000 ರೂಪಾಯಿ ತಗೊಳಲ್ಲ ಅಂತೇಳಿ. ಓಕೆ, ಅದೇ ಈ 4 ಜನರ ಮೇಲೆ ನಂಬಿಕೆ ಇಲ್ಲ ನನಗೆ. ಅವನ ಏನ್ ಮಾಡ್ತೀನಿ, ಜೇಬಲ್ಲಿ ಕೈ ಹಿಡ್ಕೊಂತೀನಿ. ಓಕೆ, ಅಪ್ಪಿತಪ್ಪಿ ಇಟ್ಗಿಟ್ಟೇನು, ಅಪ್ಪಿತಪ್ಪಿ ಕಳೆದು ಗಿಳಿದಿತ್ತು ಅನ್ನೋ ಟೆನ್ಷನ್ ಇರ್ತೈತಿ. ನನಗೆ ಆ ವಿಚಾರದಲ್ಲಿ ಟೆನ್ಷನ್ ಇಲ್ಲ. ಯಾಕಂದ್ರೆ ನನ್ನ ಹತ್ರ ಇದ್ದಿದ್ದು ಮಾತ್ರ ಒಬ್ಬ ಮನುಷ್ಯ ಕಳುವು ಮಾಡ್ಲಿಕ್ಕೆ ಸಾಧ್ಯ. ಫೇಲ್ಯೂರ್ ಆಗೋದು ಯಾವಾಗ ಅಂದ್ರೆ ನಮ್ಮ ಹತ್ರ ಇದ್ದಿದ್ದು ಕಳ್ಕೊಂಡಾಗಲ್ಲ. ಓಕೆ, ನಾವು ಬಂದಿರೋದು 0 ಇಂದ ಅಲ್ಲ, ಅದಕ್ಕಿಂತ ಕೆಳಗಿನ ಸ್ಟೇಜ್ ಅಂತೂ ಇಲ್ಲ.
ಓಕೆ, ಆಮೇಲೆ ಒಂದು ಮಲ್ಟಿಪಲ್ ಇದ್ದಾಗ ನಮಗೆ ಆಲೋಚನೆಗಳು ವಿಭಿನ್ನವಾಗಿರ್ಬೇಕು. ಈಗ ನಾನು ಮುಂಚೆ ಸ್ಟಾರ್ಟ್ ಮಾಡಿದಾಗ ನಾನು ಅನ್ಕೊಂತಿದ್ದೆ 35 ಇಯರ್ಸ್ ರಿಟೈರ್ಮೆಂಟ್ ತಗೋಬೇಕು ನಾನು ಅಂತೇಳಿ. 35 ಇಯರ್ಸ್ಗೆ ರಿಟೈರ್ಮೆಂಟ್ ತಗೋಬೇಕು ಅಂತ ಅನ್ಕೊಂತಿದ್ದೆ. ಆಕ್ಚುಲಿ ಅದು ಬರ್ತಾ ಬರ್ತಾ ಸುಳ್ಳು ಅಂತ ಅನ್ಸಕ್ ಸ್ಟಾರ್ಟ್ ಆಯ್ತು. ಯಾವತ್ತು ನಾವು ರಿಟೈರ್ಮೆಂಟ್ ತಗೊಂತೇವೆ ಅವತ್ತು ನಾವು ನಿಂತ್ಕೊಂಡ್ಬಿಡ್ತೀವಿ. ಅಂದ್ರೆ ಅಲ್ಲಿಗೆ ನಮ್ಮ ಲೈಫ್ ಒಂಥರ ಸ್ಟಕ್ ಆಗ್ಬಿಡುತ್ತೆ, ನಿಂತು ಬಿಡುತ್ತೆ. ರಿಟೈರ್ಮೆಂಟ್ ಅನ್ನೋದೇ ಇಲ್ಲ ಮನುಷ್ಯನ ಜನ್ಮಕ್ಕೆ ಅಂತ ನನಗೆ ಒಂದು ಸ್ವಲ್ಪ ದಿವಸ ಆದ್ಮೇಲೆ ಹಂಗೆ ತಿಳಿತಾ ಬಂತು. ಓಕೆ, ನಾನು ಮಲ್ಟಿಪಲ್ ಏನಾದರೂ ಮಾಡಬೇಕು. ಆಮೇಲೆ ಇನ್ನೂ ಒಂದೇನಂತಂದ್ರೆ, ಈಗ ನೋಡ್ರಿ ಅಗ್ರಿಕಲ್ಚರ್ ಅಂತ ನಾವು ಹಂಗೆ ಡಿಸ್ಕಷನ್ ಮಾಡ್ತಾ ಇದ್ವಿ. ಅಗ್ರಿಕಲ್ಚರಲ್ಲಿ ಮಾಡಿದ್ರಿಂದಾನೇ ಒಂದು 4 ಜನರ ಸಂಪರ್ಕ ನನಗೆ ಸಿಕ್ತಲ್ಲ. ಹಲವಾರು ವಿಚಾರಗಳನ್ನ ಈಗ ನೀವು ಇವರು ಅಂಬೇಡ್ಕರ್ ಅವರು ತುಂಬಾ ಡಿಗ್ರಿ ತಗೊಂಡಿದ್ರಂತೆ. ಓಕೆ, ಆ ವಿಚಾರದಲ್ಲಿ ನೋಡ್ತಾ ಹೋದ್ರೆ ಯಾಕೆ ಅವ್ರು ಅಷ್ಟೊಂದೆಲ್ಲ ಡಿಗ್ರಿಗಳನ್ನ ತಗೊಂಡಿದ್ರು ಅಂದ್ರೆ ಅವ್ರ ಆಸಕ್ತಿ ಬೇರೆ ಬೇರೆ ವಿಚಾರದಲ್ಲಿ ಇತ್ತು. ಓಕೆ, ಆಸಕ್ತಿ ಇಲ್ದೇನೆ ಡಿಗ್ರಿ ತಗೊಳಕ್ ಆಗಂಗಿಲ್ಲಲ್ಲ. ಓಕೆ, ಆಮೇಲೆ ಯಾವುದೇ ಮನುಷ್ಯ ಆಗಲಿ ಒಂದೇ ಕೆಲಸ ಮಾಡಿ ಇದಾಗಿಲ್ಲ. ಓಕೆ, ರಾಜ್ಕುಮಾರ್ ಅವರು ತುಂಬ ಥರದ್ದು ಪಾತ್ರಗಳನ್ನೆಲ್ಲ ಮಾಡಿದಾರಂತೆ. ಓಕೆ, ಅವಾಗ ಅವ್ರು ರಾಜ್ಕುಮಾರ್ ಅವರಾದರು. ಒಂದೇ ಫಿಲಮ್ ಮಾಡಿದರೆ ಆಗಲ್ಲ. ಅದೇ ರೀತಿ ನನ್ನ ಲೈಫಲ್ಲಿ ನನಗೇನಂದರೆ ಒಂದೇ ಫೀಲ್ಡಲ್ಲಿ ಇರೋಂಗಿಲ್ಲ, ಎಲ್ಲ ಫೀಲ್ಡಲ್ಲೂ ನಾನು ಏನಾದರೂ ಒಂದು ಮಾಡಬೇಕು. ಆಮೇಲೆ ಮಾಡೋದೇನಿದೆ ಫೈನಲ್ ಅದರಲ್ಲಿ ಇರೋದೇನಂತಂದರೆ ಸಕ್ಸಸ್ ಅಷ್ಟೇ. ಅದು ನಾವು ಆಲ್ರೆಡಿ ನೋಡ್ಬಿಟ್ಟೇವಿ. ಏನು ಇಲ್ಲದೆ ಇರೋ ಮನುಷ್ಯನಿಗೆ ನೀವು ಒಂದು 15,000 ರೂಪಾಯಿ ಸ್ಯಾಲ್ರಿ ಕೊಟ್ಟರೆ ಅದೇ ಒಂದು ಸಕ್ಸಸ್ ಅಲ್ಲ. ಈಗ ಸುಮ್ಮನೆ ಎಕ್ಸಾಂಪಲ್ ತಗೊಳಿದ್ರೆ ಎಕ್ಸಾಂಪಲ್ ಹೇಳ್ತೀನಿ. ಈಗ VRL ಅಂತ ಒಂದು ಕಂಪ್ನಿ ತಗೊಳ್ಳೋಣ. ಅವರೊಂದು ಬಸ್ನಿಂದ ಒಂದು ಟ್ರಾವೆಲ್ಸ್ ಇದರಿಂದ ಬಿದ್ದರು, ಅದನ್ನೇ ದೊಡ್ಡದು ಮಾಡಿದ್ರು. ಒಂದನ್ನೇ 108 ತಲೆಯಲ್ಲಿ ಇಟ್ಕೊಂಡು ಬೇರೆ ಬೇರೆ ಏನು ಮಾಡಲಿಲ್ಲ. ಹಾಗೆ ನಿಮ್ಮದೇ ಒಂದು ಕಂಪ್ನಿಯನ್ನು ಕಟ್ಟಿದ್ರಿ ಆಯುರ್ವೇದಿಕ್ ಅಂತ, ಅದನ್ನೇ ನೀವು ಜಗತ್ತಿನ ತುಂಬ ಒಂದೇ ಕಂಪ್ನಿನ ಹಂಗೆ ಬೆಳೆಸೋದು ಪ್ಲಾನ್ ಮಾಡಿದ್ರಿ ಚೆನ್ನಾಗಿತ್ತ ಅಥವಾ ಮಲ್ಟಿಪಲ್ ಯಾಕೆ ಮಾಡಿದ್ರಿ ಅನ್ನೋದು ನನ್ನ. ಈಗ ಸರ್ VRL ಅಂತ ಬಂದಾಗ ಅವ್ರದ್ದೊಂದು ಸುದ್ದಿ ಮಾಧ್ಯಮ ಇದೆ. ಓಕೆ, ಅವ್ರದೇ ಒಂದು ಚಾನಲ್ ಮಾಡಿದ್ರು ಅವರು. ಅದಾದ್ಮೇಲೆ ಅವ್ರದೇ ಒಂದು ಬಸ್ ಇದೆ, ಅವ್ರದೇ ಒಂದು ಲಾರಿ ಬಿಸ್ನೆಸ್ ಇದೆ, ಅವ್ರದ್ದೊಂದು ಟ್ರಾನ್ಸ್ಪೋರ್ಟ್ ಇದೆ. ಮನುಷ್ಯರನ್ನು ಟ್ರಾನ್ಸ್ಫರ್ ಮಾಡ್ತಾರ, ಐಟಮ್ಸು ಟ್ರಾನ್ಸ್ಫರ್ ಮಾಡ್ತಾರ. ಓಕೆ, ಮಲ್ಟಿಪಲ್ ಅವ್ರದ್ದು ಇರೋದು. ಆಮೇಲೆ ಇನ್ನೊಂದು ಏನಂತಂದ್ರೆ, ಒಂದು ಕ್ಷೇತ್ರದೊಳಗಡೆ ನಾವು ಬಿದ್ವಿ ಅಂತಂದ್ರೆ ಆ ಕ್ಷೇತ್ರದಲ್ಲಿ ಒಂದು ಲಿಮಿಟ್ ಅಂತ ಇರ್ತೈತಿ. ಓಕೆ, ಮೊದ್ಲು ನಮಗೆ ಹೆಂಗಿತ್ತು, ಕಾಂಪಿಟೇಷನ್ ಇರಲಿಲ್ಲ. ಯಾವಾಗ ನಾವು ಸ್ಟಾರ್ಟ್ ಮಾಡಿದ್ವಿ ಆಫ್ಟರ್ ಕೋವಿಡ್ ಆಯುರ್ವೇದಿಕ್ ತುಂಬಾ ಬೆಲೆ ಇತ್ತು. ಓಕೆ, ಈಗ ಹೆಜ್ಜೆಗೆ ಒಂದೊಂದಾಗ್ಯವು. ಓಕೆ, ತುಂಬಾ ಅದಾವು ಆಯುರ್ವೇದಿಕ್ ಈಗ. ಓಕೆ, ಸರಿ, ಅದರಲ್ಲಿ ಇರೋದು ಬೇಡ ಅಂತ ಇಲ್ಲ, ಇರ್ತೀವಿ. ಯಾಕಂದ್ರೆ ನಮ್ದು ಅದರಲ್ಲಿ ಶ್ರೇಷ್ಠವಾಗಿದೆ ಹೆಸರು. ಬಟ್ ಅದೇ ತರ ಇದರಲ್ಲೂ ಕೂಡ ಮಾಡೋಣ, ಇನ್ನೂ ಒಂದು ಸ್ವಲ್ಪ ದೊಡ್ಡದಾಗಿ ಮಾಡೋಣ ಅನ್ನೋ ಒಂದು ಉದ್ದೇಶ. ಈಗ ನಾವು ಮೈಸೂರಲ್ಲಿ ಒಂದು ಓಪನ್ ಮಾಡಬೇಕು ಅಂತ ಮಾತಾಡಿದ್ವಲ್ಲ, ಆ ಮೈಸೂರಲ್ಲಿ ಮಾಡ್ತಾ ಇರೋ ಉದ್ದೇಶ ಏನಂದ್ರೆ ಇದ್ರದೇ ಒಂದು ಭಾಗ ಅದು. ಈಗ ಸರಿ ಅಗ್ರಿಕಲ್ಚರ ಇದ್ರದೇ ಒಂದು ಭಾಗ, ಸಾವಯವ ಕೃಷಿ. ಮೊದಲು ಜನ ಚೆನ್ನಾಗಿರೋದು ತಿಂದ್ರೆ ತಾನೇ ಆರೋಗ್ಯ ಚೆನ್ನಾಗಿರೋ ಸಿಗೋದು. ಅದಕ್ಕೆ ಕೆಮಿಕಲ್ ಹಾಕಿ 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 ರಾಸಾಯನಿಕ ಬಳಸಿರ್ತಕ್ಕಂಥದ್ದು ಪದಾರ್ಥನ ಊಟ ಮಾಡ್ಕೊಂಡ್ ಬಂದಾಗ ಅವ್ರಿಗೆ ನಾವು ಎಷ್ಟೇ ಆಯುರ್ವೇದ ಔಷಧಿ ಕೊಟ್ಟರು ವರ್ಕೌಟ್ ಆಗಲ್ಲ. ಸೊ ಆ ಕ್ಷೇತ್ರದಲ್ಲೂ ನಾವು ಇರಬೇಕು, ನಂದು ಆ ಉದ್ದೇಶ. ಅದಕ್ಕೋಸ್ಕರ ಅದನ್ನ ನಾವು ಆ ಥರ ಮಲ್ಟಿಪಲ್ ಆಗಿ ಥಿಂಕ್ ಮಾಡ್ತೀವಿ ಅಷ್ಟೇ. ಅಲ್ಲ, ಈಗ ಹೊಸ ಹುಡುಗರು ಯಾರೋ ಕಂಪನಿ ಕಟ್ಟೋರು ನೋಡ್ತಾ ಇರ್ತಾರೆ, ಅಥವಾ ಏನಾದ್ರು ಕಟ್ಟಬೇಕಂತ ಕನಸಿರೋರು ನೋಡ್ತಾರೆ. ಅದಕ್ಕೆ ಇದು ಸಂಬಂಧಪಟ್ಟಂಗೆ ಪ್ರಶ್ನೆ ಅಂದರೆ ಫೋಕಸ್ ಅವ್ರು ಹೇಗೆ ಮಾಡಬೇಕು ಅನ್ನೋದಕ್ಕಿದು, ಅಥವಾ ಬಂಡವಾಳ ಮುಖ್ಯ ಆಗುತ್ತೆ. ಈಗ ನೀವು ಈ ಕಂಪನಿ ಕಟ್ಟಿದ್ದು ಕೂಡ ನಿಮಗೆ ಇದು 15 ವರ್ಷಗಳ ಅನುಭವದಿಂದ ಈ ಕಂಪನಿ ಕಟ್ಟಿದ್ದು, ನೀವು ಸುಮ್ಮನೆ ಬಂದಿಲ್ಲ. ಅಥವಾ ಕಂಪನಿ ಕಟ್ಟೋದಕ್ಕೆ ದುಡ್ಡು ಸಾಕಾಗುತ್ತಾ, ಅವಕಾಶಗಳು ಬೇಕಾ, ಸಪೋರ್ಟ್ ಬೇಕಾ, ಏನ್ ಬೇಕು ಕರೆಕ್ಟಾಗಿ? ಸರ್ 70% ಹಾರ್ಡ್ ವರ್ಕ್ ಸರ್, 29% ಸ್ಮಾರ್ಟ್ ವರ್ಕ್, 1% ಲಕ್. ಓಕೆ, ಲಕ್ ಇಲ್ಲದೆ ಮನುಷ್ಯ ಗೆಲ್ಲಕ್ಕಾಗಲ್ಲ. ಲಕ್ 1% ಬೇಕೇ ಬೇಕು, ಸ್ಮಾರ್ಟ್ ವರ್ಕ್ ಬೇಕು, ಅದಾದ್ಮೇಲೆ ಹಾರ್ಡ್ ವರ್ಕ್ ಬೇಕು. ಆಮೇಲೆ ಇನ್ನೊಂದು ಏನಂತಂದ್ರೆ ವಿಷಯನೇ ಗೊತ್ತಿಲ್ಲದೆ ಆ ಕಂಪ್ನಿ ಕಟ್ಟಕ್ಕಾಗಲ್ಲ. ಈಗ ಎಷ್ಟೋ ಜನ ಫೇಲ್ ಯಾಕೆ ಆಗ್ತಾರೆ ಅಂದ್ರೆ ಆ ವಿಷಯನೇ ಅವ್ರಿಗೆ ಗೊತ್ತಿರಲ್ಲ. ಓಕೆ, ಯಾರೋ ಒಬ್ರು ರೀಲ್ಸ್ ಮಾಡೋದು ನೋಡಿದ್ರೆ ಇವರು ರೀಲ್ಸ್ ಮಾಡ್ತಾರೆ. ನನಗೆ ಆ ವಿಷಯನೇ ಗೊತ್ತಿಲ್ಲ. ಫಸ್ಟ್ ಅದ್ರ ಬಗ್ಗೆ ತಿಳ್ಕೊಬೇಕು, ಇನ್ಸ್ಟಾಗ್ರಾಮ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕು. ಯಾವುದೋ ಒಂದು ಅಂಗಡಿ ಇಡೋದು, ಅದ್ರ ಬಗ್ಗೆ ಒಂದು ದಿನನೂ ನೆಟ್ಟಿಗೆ ಅಡುಗೆ ಮಾಡಕ್ ಬರದೇ ಇರೋನು ಹೋಟ್ಲು ಮಾಡಿದ್ರೆ ಏನಾಗುತ್ತೆ? ಓಕೆ, ಯಾರನ್ನೂ ಕೆಲಸದವ್ರನ್ನ ನಂಬ್ಕೊಂಡು ಹೋಟ್ಲು ಮಾಡಕ್ ಆಗಲ್ಲ. ನಿನಗೇನು ಗೊತ್ತಿದೆ ಅನ್ನೋದು ಇಂಪಾರ್ಟೆಂಟ್. ಇವತ್ತು ನಾನು ನಮ್ಮ ಆಫೀಸಲ್ಲಿ ಯಾರು ಇವತ್ತು ಬಂದಿಲ್ಲ, ರಜದಲ್ಲಿದ್ದಾರೆ ಅಂದ್ರೆ ನಾನು ಒಬ್ಬನೇ ನಡೆಸ್ಕೊಂಡು ಹೋಗೋ ಕೆಪಾಸಿಟಿ ನನಗಿದೆ. ಮೊದಲು ಕಸ ಗುಡಿಸ್ತೀನಿ, ನೆಲ ಸಾರಿಸ್ತೀನಿ, ಅದಾದ್ಮೇಲೆ ಪೂಜೆ ಮಾಡ್ತೀನಿ, ಕುತ್ಕೊಂಡು ಕಾಲ್ಸ್ ಅಟೆಂಡ್ ಮಾಡ್ತೀನಿ, ಆಫೀಸ್ ವರ್ಕ್ ಮಾಡ್ತೀನಿ. ಇವತ್ತು ಅಕೌಂಟೆಂಟ್ ಬಂದಿಲ್ಲ ಅಂದ್ರೆ ಅಕೌಂಟೆಂಟ್ ವರ್ಕ್ ಮಾಡ್ತೀನಿ, ಟೆಲಿಕಾಲರ್ಸ್ ಬಂದಿಲ್ಲ ಅಂದ್ರೆ ಆ ವರ್ಕ್ ಮಾಡ್ತೀನಿ, ರಿಸೆಪ್ಷನಿಸ್ಟ್ ಬಂದಿಲ್ಲ ಆ ವರ್ಕ್ ಮಾಡ್ತೀನಿ. ಏನು ಬೇಕು ನನಗೆ ನಮ್ಮ ಆಫೀಸಲ್ಲಿ ಎಲ್ಲ ವರ್ಕ್ ನಾನು ಒಬ್ಬನೇ ಮಾಡ್ತೀನಿ. ಆ ಕೆಪಾಸಿಟಿ ಇದ್ದಾಗ ಸಕ್ಸಸ್ 100% ಸಿಗುತ್ತೆ. ಏನು ಗೊತ್ತಿಲ್ಲದೆ ಇರೋ ವ್ಯಕ್ತಿ ಹೋಗಿ ಗೊತ್ತಿಲ್ಲದೆ ಇರೋ ಕ್ಷೇತ್ರದಲ್ಲಿ ಕಾಲಿಟ್ಟಾಗ ಕಾಲಿಗೆ ಮುಳ್ಳು ಚುಚ್ಚಬಹುದು ಅಥವಾ ಏನು ಬೇಕಾದ್ರೂ ಆಗ್ಬೋದು. ಗೊತ್ತಿರೋನಿಗೆ ಗೊತ್ತಿರುತ್ತೆ ಈ ಜಾಗ ಸ್ವಚ್ಛವಾಗಿದೆ, ಇಲ್ಲಿ ನಾನು ಕಾಲಿಡ್ಬೋದು ಅಂತೇಳಿ, ಅವಾಗ ಅವ್ನು ಆರಾಮಾಗಿ ಇಟ್ಟು ಮುಂದೆ ನಡ್ಕೊಂಡು ಹೋಗ್ಬೋದು. ಏನು ಗೊತ್ತಿಲ್ಲದಿರೋ ವ್ಯಕ್ತಿ ಕಟ್ಟಕ್ಕೆ ಆಗಲ್ಲ, ಅದು ಅಸಾಧ್ಯವಾದ ಕೆಲಸ. ಹಂಗಾಗಿ ಫೇಲ್ಯೂರ್ ಅಂತ
ತುಂಬ ಜನ ಅನುಭವಿಸ್ತಾರೆ. ಫೇಲ್ಯೂರ್ಗೆ ಹೋಗಬಾರ್ದು ಅಂತಂದರೆ ಮೊದಲು ಅದ್ರ ಬಗ್ಗೆ ಗೊತ್ತು ಮಾಡ್ಕೋಬೇಕು, ಮೊದಲು ಅದ್ರ ಬಗ್ಗೆ ಹೋಮ್ ವರ್ಕ್ ಮಾಡಬೇಕು. ನನ್ನ ಪ್ರಕಾರ ಯಾವುದೋ ಒಂದು ವಿಚಾರ ತೊಗೊಂಡಿದ್ದೀವಿ ಅಂತಂದರೆ, ಒಂದು ಸಣ್ಣ ವಿಚಾರ ನಾನು ಹೇಳ್ತಾ ಇರೋದು, ಒಂದು ಟೀ ಅಂಗಡಿ ಹಾಕಬೇಕಾ, ಹೋಮ್ ವರ್ಕ್ ಮಾಡು. ಓಕೆನಾ? ಮನೇಲಿ ಫಸ್ಟ್ ಟೀ ಮಾಡು, ಆ ಟೀ ರುಚಿ ನೋಡು. ಸರಿ, ಬೇರೆಯವ್ರಿಗಿಂತ ಡಿಫ್ರೆಂಟಾಗಿ ಏನಾದರೂ ಮಾಡಿದೀಯಾ? ಇಲ್ಲ, ಅವರು ಸಕ್ಕರೆ ಹಾಕ್ತಾರೆ, ಅವರು ಹಾಲು ಹಾಕ್ತಾರೆ, ಅವರು ಚಾಪುಡಿ ಹಾಕ್ತಾರೆ, ನೀನು ಅದನ್ನ ಹಾಕಿದ್ಮೇಲೆ ನಿನ್ನ ಹತ್ರ ಯಾಕೆ ಬರಬೇಕು? ಓಕೆ, ಯಾರೋ ಒಬ್ಬ ಬೆಲ್ಲ ಹಾಕಿದ, ಬೆಲ್ಲದ ಚಾಯ್ ಫೇಮಸ್ ಆಯಿತು. ಓಕೆ, ಸೊ ಏನಾದರೂ ಒಂದು ಸ್ಪೆಷಲಾಗಿ ಮಾಡು ಅಂತ ನಾನು ಜನರಿಗೆ ಹೇಳ್ತೇನೆ, ಯಾರಾದರೂ ನನ್ನ ಬಂದು ಕೇಳಿದಾಗ. ಆಮೇಲೆ ನಾವು ನೋಡ್ರಿ, ನಾವು ಒಂದು ಹೋಟೆಲ್ ಬಿಸ್ನೆಸ್ ಮಾಡಬೇಕು ಅಂತ ತಲೆಯಲ್ಲಿ ಭಾಳ ಆಸೆ ಇತ್ತು ನನಗೆ. ಅಂದರೆ ನನ್ನೊಂದು ಮಲ್ಟಿಪಲ್ ಡ್ರೀಮ್ಗಳಿದ್ದಾವೆ. ಆ ಮಲ್ಟಿಪಲ್ ಡ್ರೀಮಿಂದ ನಾನು ಓಡ್ತಾ ಇರ್ತೀನಿ. ನಾನು 99 ಇಯರ್ಸ್ ಆದ್ರೂ ಆ ಡ್ರೀಮಿಂದ ನಾನು ರನ್ ಮಾಡ್ತಾ ಇರ್ತೀನಿ. ಯಾಕಂದರೆ ಎಂಡ್ಲೆಸ್ ಡ್ರೀಮ್ಸ್ಗಳಿದ್ದಾವೆ ನಮಗೆ. ನಮ್ಮ ಡ್ರೀಮ್ಗಳಿಗೆ ಎಂಡೇ ಇಲ್ಲಲ್ಲ. ಮನುಷ್ಯನಿಗೆ ಒಂದು ಅದ್ಭುತವಾದ ಶಕ್ತಿ ಏನಾದರೂ ಇದೆ ಅಂತಂದರೆ, ಯಾವ ಪ್ರಾಣಿಯಲ್ಲೂ ಇಲ್ಲದೆ ಇರೋ ಶಕ್ತಿ ಏನಾದರೂ ಇದೆ ಅಂದರೆ ಅದು ಕನಸು ಕಾಣೋದು. ಓಕೆ, ಆ ಕನಸುಗಳು ನನಗೆ 99 ವರ್ಷ ಆದರೂ ಎಂಡ್ ಆಗದಿರೋಂಥ ಕನಸುಗಳಿದ್ದಾವೆ. ಓಕೆ, ಒಂದಿನ ನಾನು ಹೋಟ್ಲು ಮಾಡಬೇಕು ಅಂತ ಅನ್ಕೊಂಡು ಮನೇಲಿ ಏನು ಮಾಡಿದೆ ಅಂದರೆ, ಎಲ್ಲ ಅದಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲ ತೊಗೊಂಬಂದು ಮೊದಲು ಒಂದು ಫ್ರೈಡ್ ರೈಸ್ ಮಾಡಿಕೊಟ್ಟೆ ನಮ್ಮ ತಾಯಿ. ನಾನು ಇದನ್ನು ತಿನ್ನಮ್ಮ ಹೆಂಗೈತೆ ಅಂತೇಳಿ. ಏನು ಚೆನ್ನಾಗಿಲ್ಲಪ್ಪ ಇದು, ಯಾಕೆ ಹಿಂಗೆ ಮಾಡಿದ್ದೀನಿ, ನೀನು ಚಲೋತಾಗ ಮಾಡ್ಬೇಕಾ ಅಂತ ಅಂದರು. ಆ ಕ್ಷಣಕ್ಕೆ ನಾನು ಹೋಟ್ಲು ಮಾಡೋ ಕನಸು ಬಿಟ್ಟೆ. ಬಟ್ ಒನ್ ಫೈಂಡ್ ಅದನ್ನ ಅನಸು ಮಾಡ್ತೀನಿ, ಚೆನ್ನಾಗಿ ಅಡುಗೆ ಕಲಿತೀನಿ ನಾನು ಫಸ್ಟ್. ಓಕೆ, ಅಡುಗೆ ಮಾಡೋದೇ ಕಲೀಲಿಲ್ಲಂಗೆ ನಾನು ಹೋಗಿ ಹೋಟ್ಲು ಮಾಡಿದ್ರೆ ಹೆಂಗಾಗತ್ತೆ? ಈಗ ಇನ್ನೊಂದು ಟ್ರೆಂಡ್ ಇದೆ ಹುಡುಗರದು, ಏನಾದರೂ ಹೊಸದು ಶುರು ಮಾಡ್ಬೇಕಾದ್ರೆ ಪ್ರಪಂಚದಲ್ಲಿ ಯಾವುದು ಇಲ್ಲದನ್ನು ಹೊಸದನ್ನು ಹುಟ್ಟು ಹಾಕ್ತೀನಿ ಅಂತ ಯೋಚನೆ ಮಾಡೋದು ಒಳ್ಳೇದಾ, ಇರೋದ್ರಲ್ಲೇ ಅವ್ರಿಗಿಂತ ಚೆನ್ನಾಗಿ ಬೆಟರ್ ಮಾಡಿ ನಾನು ಕಟ್ತೀನಿ ಅನ್ನೋದು ಒಳ್ಳೇದಾ? ಸರ್, ಒಂದು ಲಕ್ ಮೇಲೆ ಸಿಗುತ್ತೆ. ಪ್ರಪಂಚದಲ್ಲಿ ಏನು ಇಲ್ಲದ್ದು ಇವ್ರಿಗೆ ಸಿಗ್ತಾ ಇದೆ ಅಂತಂದ್ರೆ ಅದು ಲಕ್. ಓಕೆ, ಯಾರು ಅದನ್ನು ಮಾಡಿಲ್ಲ ಇವತ್ತು ಜಗತ್ತಲ್ಲಿ, ಇಂಥದ್ದು ಮಾಡದೇ ಇರುವಂಥದ್ದು ಭಾಳ ಕಮ್ಮಿ. ಸೊ ಅದು ಲಕ್ ಮೇಲೆ ಸಿಗ್ಬೇಕು. ಯಾರಿಗಾದ್ರೂ ಸಿಕ್ಕರೆ ಇರೋದನ್ನ ಬೆಟರ್ ಆಗಿ ಮಾಡ್ಬೋದು. ಓಕೆ, ಅದು ಸಕ್ಸಸ್ಗೆ ಭಾಳ ಹತ್ರ ಇರುವಂಥ ಒಂದು ದಾರಿ. ಈಗ ಏನೋ ಒಂದು ವಿಚಾರ ನಾವು ನೋಡ್ತಾ ಇದ್ದೀವಿ ಅಂತಂದರೆ, ಆ ವಿಚಾರ ಈಗ ಒಂದು ಬಟ್ಟೆ ಅಂತ ತಗೊಂಡಾಗ, ಈ ಬಟ್ಟೆಯಲ್ಲಿ ಈಗ ನೋಡ್ರಿ ಲೆನಿನ್ ಅಂತ ಬಂದಿದೆ. ಓಕೆ, ಆ ಲೆನಿನ್ ಶರ್ಟ್ ಅಂದರೆ ಈಗ ಟ್ರೆಂಡ್. ಓಕೆ, ಆ ಲೆನಿನಲ್ಲಿ ಮತ್ತೆ ಇನ್ನೊಂದಿಷ್ಟು ಕಲರ್ಸ್ಗಳು ಬಂದಿದ್ದಾವೆ. ಒಂದು ಕಂಪ್ನಿ, ರಾಮರಾಜ್ ಅಂತ ಒಂದು ಕಂಪ್ನಿ, ಅದರಲ್ಲಿ ಕಲರ್ಸ್ಗಳು ಮಾಡಿದ್ದಾರೆ. ಅದೇ ಥರ ಇನ್ನೊಂದಿಷ್ಟು ಏನೋ ಮಾಡಿದ್ದಾರೆ. ಈ ಥರ ಒಂದು ಇರೋದನ್ನ ಬೆಟರ್ ಆಗಿ ಮಾಡ್ಬೋದು ನಾವು. ಓಕೆ, ಈಗ ಒಂದು ಲುಂಗಿ, ಒಂದು ವೈಟ್ ಶರ್ಟ್, ಓಕೆ, ಅದನ್ನ ಟ್ರೆಂಡ್ ಆಗಿ ಮಾಡ್ಬೋದು ಅಂತ ಅಂದ್ರೆ ಸಾಧ್ಯ ಇದೆ ಅಲ್ವಾ? ಮಾಡಿದಾರಲ್ವಾ ಈಗ ಅವರು. ಅದ್ರ ಮೇಲೆ ಈಗ ಒಂದಿಷ್ಟು ಕಂಪ್ನಿಗಳು ಹುಟ್ಟಾಕೊಂಡಿದ್ದಾವೆ. ಬಟ್ ಅದಕ್ಕಿಂತ ಮುಂಚೆ ಸ್ಟಾರ್ಟ್ ಮಾಡಿದ್ದು ಟಿವಿಲಿ ಆ್ಯಡ್ ಎಲ್ಲ ಬಂದ್ಬಿಡ್ತದೆ ಅದ್ರದ್ದು. ಅವಾಗ ನಾವು ಅವಾಗೆಲ್ಲ ಅನ್ಕೊತಿದ್ವಿ ಇದನ್ನ ದಿನ ಉಟ್ಕೊಳ್ಳೋ ಹುಡುಗಿಗಳಲ್ಲ. ಒಂದು ನನಗೆ ಒಬ್ರು ಸ್ವಾಮಿ ಜಗದಾತ್ಮಾನಂದರು ಒಂದು ಬುಕ್ ಬರೆದಿದ್ದಾರೆ, ಬದುಕನ್ನು ಕಲಿಯಿರಿ ಅಂತ ಹೇಳಿ. ಆ ಬುಕ್ ತುಂಬಾ ಚೆನ್ನಾಗಿದೆ. ಅದನ್ನ ನಾನು ತುಂಬಾ ಬುಕ್ ಓದ್ತೀನಿ. ಮೇಲೆ ನನ್ನ ರೂಮ್ ಕರ್ಕೊಂಡು ಹೋಗ್ತೀನಿ ನಾನು ನಿಮ್ಮನ್ನ. ಬುಕ್ಸ್ ತುಂಬಾ ಇದಾವೆ ನನ್ನ ಹತ್ರ. ಹೆಚ್ಚು ಕಮ್ಮಿ ಒಂದು 1200 ಬುಕ್ ಇದಾವೆ ನನ್ನ ಹತ್ರ. ತುಂಬಾ ಅದರ ಆಸಕ್ತಿ ಜಾಸ್ತಿ. ಅವ್ರೊಂದು ಬುಕ್ ಬರ್ದಿದ್ದಾರೆ. ಏನಂದ್ರೆ, ಒಬ್ಬ ಚೈನಾದಲ್ಲಿ ಇರ್ತಕ್ಕಂಥ ಒಬ್ಬ ಬಿಸ್ನೆಸ್ ಮ್ಯಾನ್ ಅವನ್ನ ಇಂಡಿಯಾ ಕಳಿಸ್ತಾನಂತೆ. ಏನಂದ್ರೆ, ಅವನು ಫುಟ್ವೇರ್ ಬಿಸ್ನೆಸ್. ಓಕೆ, ಚಪ್ಪಲಿ ಅಂಗಡಿ ಅವನು, ಅಂದ್ರೆ ಫ್ಯಾಕ್ಟ್ರಿ. ಚಪ್ಪಲಿನ ಸೇಲ್ ಮಾಡ್ಬೇಕಲ್ಲ. ಸೊ ಸೇಲ್ ಮಾಡ್ಬೇಕಂದ್ರೆ ಏನು ಮಾಡಬೇಕು, ಒಬ್ಬ ಎಕ್ಸಿಕ್ಯೂಟಿವ್ನ ಕಳಿಸ್ಬೇಕು. ಫಸ್ಟ್ ಅಲ್ಲಿದ್ದು ಮಾರ್ಕೆಟ್ ತಿಳ್ಕೊಂಬರ್ಬೇಕಲ್ಲ. ಒಬ್ಬನ ಕಳಿಸಿದಂತೆ, ಅವನು ಬಂದು ಎಲ್ಲ ನೋಡಿಕೊಂಡು ರಿಟರ್ನ್ ಹೋಗಿ ರಿಪೋರ್ಟ್ ಕೊಟ್ಟನಂತೆ. ಅವನು ಆ ರಿಪೋರ್ಟಲ್ಲಿ, ಇಲ್ಲ ಅಲ್ಲಿ ಯಾರು ಚಪ್ಪಲಿನೇ ಹಾಕಲ್ಲ, ನಾವು ಫ್ಯಾಕ್ಟ್ರಿ ಅಲ್ಲಿ ಹಾಕೋದ್ರಿಂದ ಏನೂ ಉಪಯೋಗ ಇಲ್ಲ, ಬೇಡ ಅಂತ ಹೇಳಿ ಅವನು ಡಿಕ್ಲೇರ್ ಮಾಡಿ ಕ್ಯಾನ್ಸಲ್ ಮಾಡಿಕೊಟ್ನಂತೆ. ಇನ್ನೊಬ್ಬನ ಕಳಿಸಿದ್ನಂತೆ ಇಂಡಿಯಾಕ್ಕೆ. ಓಕೆ, ಅವನು ಬಂದು ಎಲ್ಲ ಸರ್ವೆ ಮಾಡ್ಕೊಂಡು ಹೋದಂತೆ. ರಿಟರ್ನ್ ಹೋಗ್ಬಿಟ್ಟು ಅವನಿಗೆ ರಿಪೋರ್ಟ್ ಕೊಟ್ಟನಂತೆ, ಅಲ್ಲಿ ಯಾರ ಹತ್ರನೂ ಚಪ್ಪಲಿನೇ ಇಲ್ಲ, ಮೊದಲು ಫ್ಯಾಕ್ಟ್ರಿ ಹಾಕ್ಬೇಕು ನಾವು ಅಲ್ಲಿ ಹೋಗಿ ಅಂದಂತೆ. ಓಕೆ, ಒಂದೇ ವಿಷನ್ ಅಲ್ಲಿ 2 ಥರದ ಆಲೋಚನೆಗಳನ್ನ ನಾವು ನೋಡ್ಬೋದು ಸರ್. ಸೊ ಆ ಥರ. ಏನು ಸೈಜ್ ರೀ ಇದು? 40-60 ಸರ್. 40-60? ಹಾಂ ಸರ್. ಓಹೋ, ಒಳ್ಳೆ ಏರಿಯಾದಲ್ಲಿ ಮನೆ ಸಿಕ್ಕಿದೆ ನೋಡ್ರಿ ನಿಮಗೆ. ಏನಿದೆ ಸ್ಕ್ವೇರ್ ಫೀಟ್ ಇಲ್ಲಿ ರೇಟ್? ಇಲ್ಲಿ ಸರ್ ಒಂದು 2000 ಇರ್ಬೋದು. ಹೌದ್ರಿ? ಊರವರಾಗಲ್ರಿ ಇದು. ಓಕೆ, ಹಿಂಗೆ ರೆಡಿ ಇತ್ತಾ, ನೀವು ಮಾಡ್ಕೊಂಡಿರೋದ ಇದು? ಇಲ್ಲ ಸರ್, ಮಾಡ್ಕೊಂಡ್ವಿ ನಾವು ಮೊದಲು ಇದ್ದಲ್ಲಿ. ಓ, ನಿಮ್ದು ಬೆಳಗ್ಗೆದ್ದು ಡೈಲಿನಾ ಇದು ವರ್ಕೌಟಾ? ಹಾಂ ರೀ. ಹಾಂ ರೀ. ಹಾಂ, ಸೂಪರ್. ಆರೋಗ್ಯದ ಗುಟ್ಟು ಇಲ್ಲಿದೆ ನಿಮ್ದು. ಹಾಂ, ಮಾಡ್ತಾನೆ ರೀ. ಊರಾಗ ಇರಂಗಿಲ್ರಿ, ಯಾವ ಊರಾಗ ಓಡಾಡ್ತಾನೆ ಅಲ್ಲೊಂದು ಅಡ್ಮಿಷನ್ ಮಾಡ್ಸೀನಿ. ಹೌದಾ? ನಮ್ದು ಸ್ಟ್ರಗಲ್ ಲೈಫ್. ಓ, ಆ ಊರಾಗ ಅದನ್ನ ಅಡ್ಮಿಷನ್ ಮಾಡಿಸ್ಬಿಟ್ರೆ? ಹಾಂ. ಆಮೇಲೆ ಈಗ ಡೈಲಿ ಬೇಸಸ್ ಮೇಲೆ ಕೆಲವೊಂದು ಊರಾಗ ಅದಾವು. ಹೌದು, ಮೈಸೂರು ಒಳಗಡೆ ಡೈಲಿ ಬೇಸ್. ನಾವು ವಾರದಲ್ಲಿ 2 ದಿನ ಏನಾದ್ರು ಇದ್ವಿ ಅಂದ್ರೆ ಅಲ್ಲಿ 2 ದಿನಕ್ಕೆ ಅಡ್ಮಿಷನ್ ಮಾಡಿಸ್ಕೊಂಡ್ಬಿಡೋದು.
ಹಂಗೆ ಸಿಗ್ತಾವ? ಸಿಗ್ತಾವ ಸರ್. ಹೌದಾ? ಅಷ್ಟು ಪೇ ಮಾಡಿಬಿಟ್ಟು ಅಲ್ಲಿ ಹೋಗಿ ಎಕ್ಸಸೈಸ್ ಮಾಡ್ಬರೋದು. ಅಂದ್ರೆ ಈಗ ಏನಂದು ಈಗ ಒಂದು ಲಿಮಿಟ್ ಇರ್ತದಲ್ಲ, ಆ ಲಿಮಿಟ್ಗಿಂತ ಜಾಸ್ತಿ ಇದರಲ್ಲಿ ಮಾಡ್ಬೋದು ಅಂತ. ಸರಿ ಸರ್. ಓಕೆ. ಇದು ನನ್ನ ರೂಮ್ ಸರ. ಓಕೆ. ಪುಸ್ತಕದ ರ್ಯಾಕ್ ಮಾಡ್ಕೊಂಡಿದ್ದೀರಾ? ಅದೇ ಯಾಕೆ ಈಗ ಜೋಡಿಸ್ತಾ ಇದ್ದೀನಿ ಒಂದೊಂದೇ. ಈಗ ಟೈಮ್ ಹೆಂಗ್ ಮಾಡ್ಕೋತೀರಿ? ಯಾವಾಗ ಓದ್ತೀರಿ? ನೈಟ್ ಸರ್. ನೈಟ್ ನಾನು 2 ಗಂಟೆ ತನಕ ಆಗುತ್ತೆ ಒಂದೊಂದ್ಸತಿ ಮಲಗೋದು. ಓದ್ತೀನಿ ಸರ್. ಅಂದ್ರೆ ನನಗೆ ಹೊಸ ವಿಷಯಗಳು. ಈಗ ಒಂದು ಪುಸ್ತಕಕ್ಕೆ ನಾನು ಇದರಲ್ಲಿ ಒಂದು ಕಂಡಿದ್ದೇನೆಂದ್ರೆ, ಬೇಕಾದ್ರೆ ವಿಡಿಯೋದಲ್ಲಿ ಒಂದು ವಿಡಿಯೋಕ್ಕೆ ಇನ್ನೊಂದು ವಿಡಿಯೋಕ್ಕೆ ಸಿಮಿಲಾರಿಟಿ ಸಿಗ್ಬೋದು, ಬಟ್ ಪುಸ್ತಕದಲ್ಲಿ ಆತರ ಇಲ್ಲಿವರೆಗೂ ಸಿಕ್ಕಿಲ್ಲ ನನಗೆ. ಇದನ್ನ ಓದಿದ್ದೀನಿ ಅನ್ನೋ ಇದನ್ನೇ ಇಲ್ಲ. ಎಲ್ಲಾ ಪುಸ್ತಕದಲ್ಲೂ ವೆರೈಟಿ, ಹೊಸ ವಿಚಾರಗಳು. ಈಗ ಒಂದು 1000 ಕಥೆಗಳನ್ನ ಓದಿದ್ದೀನಿ ನಾನು. ಒಂದ್ ಕತೆಗೆ ಇನ್ನೊಂದು ಕತೆಗೆ ಸಿಮಿಲಾರಿಟಿ ಇರಲ್ಲ. ಓಕೆ, ಅಂದ್ರೆ ಹೊಸ ಕತೆ ಸಿಗುತ್ತೆ ನಮಗೆ. ಬುಕ್ ಓದೋದ್ರಿಂದ ಮನುಷ್ಯ ಯಾವತ್ತಿದ್ರು ಇನ್ಕ್ರೀಸ್ ಆಗ್ತಾನೆ ವಿನಃ ಡಿಕ್ರೀಸ್ ಆಗಲ್ಲ. ಈಗ ಪುಸ್ತಕ ಓದೋದಲ್ಲಿ ಕೆಲವು ಬರೀ ತಮ್ಮ ಇದಕ್ಕೆ ಸಂಬಂಧಪಟ್ಟಂಗೆ ಓದ್ತಾ ಇರ್ತಾರೆ. ನೀವು ಹಂಗೇನಾದ್ರು ನಿಮ್ಮ ಸಂಬಂಧಪಟ್ಟಂಗೆ ಓದ್ತೀನಿ ಸರ್. ಈಗ ನೋಡ್ರಿ, ಇದ್ರಲ್ಲಿ ಚರಕ ಸಂಹಿತ ಅಂತ ಇದೆ. ಇಲ್ಲಿ ನೋಡ್ರಿ, ಇದು ಆಯುರ್ವೇದ ಹೋಮ್ ರೆಮಿಡೀಸ್ ಅಂತ ಇದೆ. ಈಗ ಕೆಲವೊಂದು ವಿಡಿಯೋದೊಳಗಡೆ ನಾವು ಹೋಮ್ ರೆಮಿಡಿಗಳನ್ನ ಹೇಳ್ತಾ ಇರ್ತೀವಿ. ಅದ್ರಲ್ಲಿ ಹೋಮ್ ರೆಮಿಡಿಗಳ ಪುಸ್ತಕ ನಮಗೆ ರೆಫರ್ ಮಾಡ್ತೀವಿ ಕೆಲವೊಂದ್ಸತಿ. ಎಲ್ಲದೂ ನಮ್ಮ ಮನೇಲಿ ಏನು ಕಲ್ತ್ಕೊಂಡೇ ಹುಟ್ಟಿರೋದಲ್ಲ ನಾವು. ಈಗ ನೋಡ್ರಿ, ಇದು ಒಂದು ಪುಸ್ತಕ. ಆಮೇಲೆ ಇಲ್ಲಿ ನೋಡ್ರಿ, ಸುಶ್ರುತ ಸಂಹಿತ ಅಂತ ಇದೆ. ಆಮೇಲೆ ಮಹಾಭಾರತ ಓದ್ತೀನಿ ನಾನು. ಓಕೆ. ಅಂದ್ರೆ ಇವೆಲ್ಲ ಏನಂತಂದ್ರೆ, ಇದು ಒಂದಿದೆ. ಆಮೇಲೆ ಇನ್ನೊಂದು ಕನ್ನಡ ಕುವೆಂಪು ಅವರದ್ದು ಸ್ವಲ್ಪ ಜಾಸ್ತಿ. ಇಲ್ಲಿ ನೋಡ್ರಿ, ಇದು ಅಷ್ಟಾಂಗ ಸಂಗ್ರಹ ಅಂತೇಳಿ ವಾಗ್ಭಟ್ರು ವಿರಚಿತ ವಾಗ್ಭಟ್ರು ಬರೆದಿರ್ತಕ್ಕಂಥದ್ದು. ತುಂಬಾ ಅದ್ಭುತವಾಗಿದೆ. ನಾನು ತುಂಬಾ ಜನರಿಗೆ ರೆಫರ್ ಮಾಡ್ತೀನಿ. ಆರೋಗ್ಯದ ಗುಟ್ಟು ಬೇಕು ಅಂದ್ರೆ ನಿಮಗೆ ಒಂದ್ಸತಿ ಪುಸ್ತಕನ ರೆಫರ್ ಮಾಡ್ರಿ. ಎಷ್ಟು ವಿಡಿಯೋದಕ್ಕಿಂತ ಜಾಸ್ತಿ ಇನ್ಫಾರ್ಮೇಶನ್ ಪುಸ್ತಕದಲ್ಲಿ ಇರುತ್ತೆ. ಆಮೇಲೆ ಇನ್ನೊಂದು, ಪುಸ್ತಕದಲ್ಲಿ ಇನ್ಫಾರ್ಮೇಶನ್ ಇರುವಂತದ್ದು ಫೇಲ್ಯೂರ್ ಆಗ ಚಾನ್ಸಸ್ ಇಲ್ಲ. ಯಾಕಂದ್ರೆ ಕರ್ನಾಟಕದಲ್ಲಿ 20 ಕಿಲೋಮೀಟರ್ ಭಾಷೆ ಚೇಂಜ್ ಆಗುತ್ತೆ, ಬಣ್ಣ ಚೇಂಜ್ ಆಗುತ್ತೆ, ಮಾತು ಚೇಂಜ್ ಆಗುತ್ತೆ, ಎಲ್ಲ ನಡವಳಿಕೆಗಳು ಚೇಂಜ್ ಆಗ್ತವೆ, ಎಲ್ಲ ರೀತಿಯಿಂದ ಚೇಂಜಸ್ ಇದೆ, ವಾತಾವರಣ ಚೇಂಜಸ್ ಇದೆ. ಬಟ್ ಪುಸ್ತಕ ಅಂತ ಬಂದಾಗ ಯಾವುದೇ ಇದರಲ್ಲಿ ಹೋದ್ರೂ ಕೂಡ ಆ ಭಾಷೆ, ಪುಸ್ತಕದ ಅಕ್ಷರದ ಭಾಷೆ ಚೇಂಜ್ ಆಗಂಗಿಲ್ಲ. ಸೊ ಹಂಗಾಗಿ ಇದು ನೋಡ್ರಿ, ಕುವೆಂಪು ಅವ್ರದ್ದು. ಇದು ಓದ್ತೀನಿ. ಅದು ಅವ್ರ ಕವಿ ಶೈಲ, ಕವಿ ಮನೆ ಇದೆ ಅಲ್ಲ, ಅದ್ರದ್ದು ಇದು ಇದೆ. ಈ ಸುಮಾರು ನೀವು ಏನೇನೋ ಮಾಡೋದ್ರಿಂದ ತಲೆಯಲ್ಲಿ ಟೆನ್ಷನ್ಗಳನ್ನ ಹೇಗೆ ಕಡಿಮೆ ಮಾಡ್ಕೋತೀರಿ? ಅಥವಾ ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ? ಒಂದ್ ವಿಚಾರ ಸಿಂಪಲ್ ಸರ್. ಏನಂತಂದ್ರೆ, ನಾನು ಗರುಡ ಪುರಾಣ ಓದಿದ್ದೀನಿ. ಈಗ ಗರುಡ ಪುರಾಣನ ಸೂತ್ಕದ ಮನೇಲಿ ಓದ್ಬೇಕು ಅಂತ ಒಂದು ತಪ್ಪು ಕಲ್ಪನೆ ಇದೆ ಜನರಲ್ಲಿ. ಆತರ ಎಲ್ಲಿ ಗರುಡ ಪುರಾಣದಲ್ಲಿ ಬರ್ದಿಲ್ಲ. ಗರುಡ ಪುರಾಣದಲ್ಲಿ ಏನ್ ಬರ್ದಿದೆ ಅಂತಂದ್ರೆ, ನೀನ್ ಹುಗ್ಗಿ ತಿಂತಾ ಇದೀಯಾ, ನಿನ್ನ ಪಕ್ಕದಲ್ಲಿರೋನಿಗೆ ನೀನ್ ಕೊಡದೇನೆ ತಿಂದ್ರೆ ಅದು ತಪ್ಪು ಅಂತ ಬರ್ದಿದೆ. ಓಕೆ, ಆ ಕ್ಷಣದನ್ನ ನಾವು ಥಿಂಕ್ ಮಾಡಿದ್ವಿ ಅಂತಂದ್ರೆ ನಮಗೆ ಕಷ್ಟಗಳೇ ಬರಲ್ಲ ಜೀವನದಲ್ಲಿ, ಟೆನ್ಷನ್ಗಳು ಬರಲ್ಲ. ಈಗ ನಾವು ಏನಾದ್ರೂ ಇನ್ನೊಬ್ಬರಿಗೆ ಪಾಪ ಮಾಡಿದ್ರೆ, ಕೆಟ್ಟದ್ ಮಾಡಿದ್ರೆ, ನಾಳೆ ಯಾವ ಶಿಕ್ಷೆ ಅನುಭವಿಸ್ತೀವಿ ಅಂತ ಗರುಡ ಪುರಾಣದಲ್ಲಿ ಬರ್ದಿದೆ. ಓಕೆ, ಸೊ ಆ ತರದನ್ನ ನಾವು ಓದ್ಬೇಕು. ಯಾವಾಗ ಓದಕ್ಕಾಗಲ್ವೋ ಏನಾದ್ರೂ ಒಂದು ಟ್ರೈ ಮಾಡಿ ಅದನ್ನ ತಿಳ್ಕೊಬೇಕು ವಿಷಯನ. ನಮ್ಮ ಸನಾತನ ಧರ್ಮದಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ ಹೆಂಗ್ ಬದುಕ್ಬೇಕು ಅಂತ ಅಷ್ಟೇ ಬರ್ದಿಲ್ಲ, ಬದುಕಿದ ಮೇಲೆ ನಾವು ಹಿಂಗೆ ಬದುಕಿದ ಮೇಲೆ ಏನೇ ಆಗ್ಬೋದು ಮುಂದೆ ಅಂತಾನು ಬರ್ದಿದ್ದಾರೆ. ಓಕೆ, ಸತ್ತ ಮೇಲೆ ಮನುಷ್ಯ ಯಾವ ಸ್ಟೇಜ್ ಅಲ್ಲಿ ಇರ್ತಾನೆ, ಯಾವ ಲೋಕದಲ್ಲಿ ತಲುಪ್ತಾನೆ, ಏನೇನೆಲ್ಲ ಮಾಡ್ತಾನೆ, ಎಲ್ಲದ್ರ ಬಗ್ಗೆನೂ ಬರ್ದಿದ್ದಾರೆ. ಆ ಬರ್ದಿರೋದನ್ನ ಜಸ್ಟ್ ನಾವೇನ್ ಮಾಡ್ಬೇಕು ಅಂದ್ರೆ ರೆಫರ್ ಮಾಡ್ಬೇಕಷ್ಟೇ. ರೆಫರ್ ಮಾಡ್ಕೋಬೇಕು, ಫ್ಯೂಚರ್ನ ಹೋಗ್ತಾ ಇರ್ಬೇಕು, ಜೀವನ ನಡೀತಾ ಇರುತ್ತೆ. ಆಮೇಲೆ ಆಗದೆ ಇರೋದಕ್ಕೆ ಆಸೆ ಪಡೋದಕ್ಕಿಂತನೂ ಆಗಿರೋದನ್ನ ಸುಖದಲ್ಲಿ ಅನುಭವಿಸ್ಬೇಕು, ಇಷ್ಟಪಡ್ಬೇಕು. ಏನಾದ್ರೂ ಮಾಡದೇ ಇರೋದಕ್ಕಿಂತ ಏನಾದ್ರೂ ಚೂರು ಮಾಡೋದು ಒಳ್ಳೇದಂತ ನನ್ನ ಪ್ರಕಾರ ನಾನು ಕಳೆದು. ಈಗ ಎಷ್ಟೋ ಜನ ಎಕ್ಸಸೈಸ್ ಮಾಡ್ಬೇಕು ಅಂತ ಅನ್ಕೊಂತಾರೆ. ಎಕ್ಸಸೈಸ್ ಮಾಡ್ಬೇಕು ಅಂತ ಅನ್ಕೊಳ್ಳೋಕ್ಕಿಂತ ಒಂದಿನ ಒಂದ್ ಸ್ವಲ್ಪ ವಾಕ್ ಮಾಡ್ತಾ ಎಕ್ಸಸೈಸ್ ಮಾಡ್ಬೇಕು ಅನ್ಕೊಳ್ಳೋದು ಒಳ್ಳೇದು. ಓಕೆ, ಯೋಚನೆಕ್ಕಿಂತನೂ ಕಾರ್ಯರೂಪ ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಓಕೆ, ಕಾರ್ಯರೂಪಕ್ಕೆ ಬರಲ್ಲ ಎಷ್ಟೋ ಜನ, ಬರೀ ಯೋಚನೆಯಲ್ಲೇ ಹೋಗ್ಬಿಡುತ್ತೆ ಅದು. ಈಗ ನಾವಾಗ್ಲೇ ಮಾತಾಡ್ತಾ ಕಂಪನಿ ಕಟ್ಟಬೇಕು ಅಂತ ಥಿಂಕ್ ಮಾಡ್ತಾ ಇದ್ರು. ಯಾವುದೇ ಯುವಕ ಕಂಪನಿ ಕಟ್ಟೋದಕ್ಕಿಂತ ಫಸ್ಟ್ ಯಾವ್ದಾರ ಒಂದು ಪ್ರಾಡಕ್ಟ್ ಸೇಲ್ ಮಾಡ್ಬೇಕು. ಕಂಪನಿ ಕಟ್ಟೋದ್ರ ಬಗ್ಗೆ ಅವನಿಗೆ ಬಂದೇ ಬರುತ್ತೆ ತಲೆಯಲ್ಲಿ. ಓಕೆ, ಪ್ರಾಡಕ್ಟೇ ಸೆಲ್ ಮಾಡಿಲ್ಲ ಅಂತಂದ್ರೆ ಯಾವ ರೀತಿ ಕಂಪನಿ ಕಟ್ಟಿ ಕಂಪನಿನಲ್ಲಿ ಇರ್ತಕ್ಕಂಥ ಪ್ರಾಡಕ್ಟ್ ನ ಸೆಲ್ ಮಾಡ್ತಾನೆ?
ಅಲ್ವಾ? ಓಕೆ. ಆ ಥರ ತುಂಬ ಇದಾವೆ ಸರ್ ಇದರಲ್ಲಿ. ನೋಡ್ರಿ, ಮಾರ್ಕಂಡೇಯ ಪುರಾಣ ಅಂತ ಇದೆ, ಅಗ್ನಿ ಪುರಾಣ ಅಂತ ಇದೆ, ಓಕೆ, ತುಂಬ ಇದಾವೆ. ಆಮೇಲೆ ಯಾವಾಗಲೂ ನಮ್ಮ ಕನಸುಗಳನ್ನ ಜೀವಂತವಾಗಿಡೋದಕ್ಕೆ ಸುತ್ತಮುತ್ತ ಸ್ನೇಹಿತರು ಮುಖ್ಯ ಆಗ್ತಾರಾ ಅಥವಾ ನಿಮ್ಮ ಚಿಂತನೆಗಳು ಮುಖ್ಯ ಆಗುತ್ತಾ, ಏನಾಗುತ್ತೆ ಸರ್? ನಮ್ಮ ಲೈಫಲ್ಲಿ ಸ್ನೇಹಿತರು ಇರಲಿಲ್ಲ ನಾವು ಚಿಕ್ಕವರಿದ್ದಾಗ. ನಮ್ಮ ಮನೇಲಿ ಒಂದು ಸ್ವಭಾವ ಏನಂತಂದ್ರೆ, ಯಾರ ಜೊತೆ ಸೇರಿದ್ರೆ ಕೆಡ್ತಾರನ್ನೋ ಒಂದು ಮನೋಭಾವನೆ ಇತ್ತು ನಮ್ಮ ಮನೇಲಿ. ಹಂಗಾಗಿ ನಾವು ಸ್ನೇಹಿತರನ್ನ ಇದು ಮಾಡಿಲ್ಲ. ಆ ಒಂದು ಭಾವನೆ ಬಗ್ಗೆ ಗೊತ್ತೇ ಇಲ್ಲ ನಮಗೆ. ಈಗ ಒಂದು ಸ್ನೇಹಿತರಿಂದ ತುಂಬಾ ಒಳ್ಳೇದಾಗಿರೋದು ಜನ ಬಂದು ಹೇಳಿದಾಗ ಖುಷಿ ಪಡ್ತೀವಿ, ಆದ್ರೆ ಅದನ್ನ ಅನುಭವಿಸಿಲ್ಲ ಅಂತ ನೋವು ಪಡ್ತೀನಿ ನಾನು ಒಳಗಡೆ. ಬಟ್ ಆಲೋಚನೆ ಚೆನ್ನಾಗಿರ್ಬೇಕು ಮನುಷ್ಯನಲ್ಲಿ. ಅವನ ವಿವೇಚನೆ ಆಲೋಚನೆ ಮೇಲೆ ಡಿಪೆಂಡ್ ಆಗಿರುತ್ತೆ ಅವನ ಫ್ಯೂಚರ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಎಲ್ಲಿ ನಾವು ಹೋಗಕ್ ಇಷ್ಟಪಡ್ತೀವಿ, ಎಲ್ಲಿ ನಾವು ಹೋಗ್ಲಿಲ್ಲ. ಬಟ್ ಈಗ ನನ್ನ ಸ್ನೇಹಿತರು ತುಂಬಾ ಜನ ಇದ್ದಾರೆ. ಆಮೇಲೆ ಇನ್ನೊಂದೇನಂದ್ರೆ, ಒಂದು ಹಂತಕ್ಕೆ ತಲುಪಿದ ಮೇಲೆ ಸಿಗುವಂತ ಸ್ನೇಹಿತರು ಕೂಡ ಅದೇ ಹಂತದವ್ರು ಇರ್ತಾರೆ, ಅಥವಾ ಅದಕ್ಕಿಂತ ಸ್ವಲ್ಪ ಚೆನ್ನಾಗಿರೋರು ಇರ್ತಾರೆ. ಅದು ಒಳ್ಳೇದ ಕೆಟ್ಟದ ಗೊತ್ತಿಲ್ಲ ನನಗೆ. ಜನ ಅಂದ್ರೆ ಸಿಕ್ಕಿರೋರಿಗೆ ತುಂಬಾ ಒಳ್ಳೆ ಸ್ನೇಹಿತರು ಸಿಕ್ಕಿದ್ದಾರೆ, ತುಂಬಾ ಒಳ್ಳೆ ಸ್ನೇಹಿತರು ಸಿಕ್ಕಿದ್ದಾರೆ. ಇನ್ನೂ ರೆಡಿ ಮಾಡ್ತಾ ಇದಾರ್ರಿ, ಇನ್ನೂ ಸ್ವಲ್ಪ ಕೆಲಸ ಅದಾವು. ಆಗ್ಲಿ ಬಿಡ್ರಿ, ನಿಧಾನ ಆಗ್ಲಿ. ಅಂದ್ರೆ ನಾವು ಮನೇಲಿ ಇರಲಿಲ್ಲ ಸರ, ಕರೆಕ್ಟ್ ಆಗಿರೋ ವರ್ಕರ್ ಸಿಗಂಗಿಲ್ಲ. ಇದನ್ನ ನೋಡ್ರಿ, ಇದನ್ನ ಮಾಡಕ್ಕ ಹೆಚ್ಚು ಕಮ್ಮಿ 2 ತಿಂಗಳು ಟೈಮ್ ಕೇಳಿದ್ರು ಅವರು. ಒಂದಿನ ತಲೆ ಕಟ್ಬಿಡ್ತು ನನಗೆ. ನನ್ನ ಸ್ನೇಹಿತಂದೇ ಇದ್ದದ್ದು ಅಂಗಡಿ ಇದೆ, ಅವ್ರಿಗೆ ಫೋನ್ ಮಾಡಿದೆ, ಇದನ್ನ ತರಿಸ್ಕೊಂಡೆ. ಇವೆಲ್ಲ PUC ಪೈಪ್ ಇವು. ಓಕೆ, ಆ PUC ಪೈಪ್ನ ಇದರಲ್ಲಿ ಹಾಕಿ ಸುಳ್ಳಿ ಸುತ್ತಿ ಒಂದು ಪಟ್ಟಿ ಎಳೆದೆ, ಈಗ ರೆಡಿ ಆಯ್ತು. ಎಲ್ಲ ಸೇರಿ 5,000 ರೂಪಾಯಿ ಖರ್ಚಾಗೈತಿ. ಇದನ್ನು ಸ್ಕ್ವೇರ್ ಫೂಟ್ಗೆ 70 ರೂಪಾಯಿನ ಕೇಳಿದ್ರು. ಇದ್ರ ಮಾಡಿದ್ರೆ ಆಗ್ತಿತ್ತು, ಅವ್ನು ಮಾಡ್ಲಿಲ್ಲ, ಅದು ಹುಡುಗಿ ಸರಿಯಾಗಿ ಮಾಡಲಿಲ್ಲ. ಓಕೆ, ಅಯ್ಯೋ ಅದ್ಭುತ ಸರ್. ಎಲ್ಲೋ ಶುರುವಾಗಿ ಕತೆ ಎಲ್ಲೋ ನೋಡಿ ಹಿಂಗೆ ಯಾವಾಗಲೂ ಬುತ್ತಿ ಬಿಚ್ಕೊಳ್ಳೋದು ಹಿಂಗೆ ಸರ್. ಪೂರ್ವ ನಿರ್ಧಾರಿತ ಯಾವುದೂ ಆಗಿರಬಾರ್ದು ಮನುಷ್ಯನಿಗೆ. ಆದರೆ ಏನಾಗ್ತದೆ ಗೊತ್ತಾ, ನೀವು ತಯಾರಾಗ್ತೀರಿ, ನಾನು ತಯಾರಾಗ್ತೀನಿ, ಇವರು ತಯಾರಾಗ್ತಾರೆ. ತಯಾರು ಎದಕ್ಕೆ ಬೇಕು? ಸತ್ಯ ಹೇಳೋದಕ್ಕೆ ತಯಾರಿ ಹಾಕ್ಬೇಕು ಸರ್. ಸತ್ಯ ಯಾವ ಕ್ಷಣದಲ್ಲಿ ರಾತ್ರಿ ಎಬ್ಬಿಸಿ ಹೇಳಿದ್ರು ಈ ಕತೆ ಹೇಳ್ತೀರಿ ನೀವು, ಅವ್ನು ಬೇಕಾದವನು ಬರಲಿ. ಹೌದು, ಇದೇ ಕತೆ. ತಯಾರಿ ಬೇಕಿಲ್ಲ. ಮತ್ತು ಆ ತಯಾರಿಗೆ ನಾವು ಇದು ನಮ್ಗೆ ಗೊತ್ತು ಇಲ್ಲ, ಆ ಮನುಷ್ಯನ ಏನು ಟಚ್ ಮಾಡಿದ್ರೆ ಏನಾದ್ರು ಹೇಳ್ತೀನಿ. ಏನಂದರೆ ಅಲ್ಲಿ ಫಿಲ್ಟರ್ ಇಲ್ಲ ರೀ ಅದಕ್ಕೆ. ಏನೋ ಮುಚ್ಚಿಟ್ಕೊಂಡು ಹೇಳ್ಬೇಕಂತಿದೆಯಾ ನಿಮಗೆ? ಅಲ್ಲ, ಇನ್ನೂ ಒಂದು ನಮ್ಮ ಭಾಗ್ಯ ಏನಂತ ತಿಳ್ಕೊಡ್ರಿ ನೀವು. ನೀವೆಲ್ಲ ನಮಗೆ ಹೇಳ್ಬೇಕಂತ ಏನಿಲ್ಲ, ನಂಬಿ ಒಂದು ಕತೆ ಹೇಳಿರ್ತೀರಲ್ಲ, ಅಣ್ಣನೋ ತಮ್ಮನೋ ಆಗಿ ಏನೋ ಒಂದು ಆಗಿ, ಇಲ್ಲಪ್ಪ ಪರವಾಗಿಲ್ಲ ಈತನ ಹತ್ರ ಹೇಳ್ಬೋದು ಅಂತ, ಅದು ನಮ್ಮ ಭಾಗ್ಯ ಸಾಹೇಬ್ರೆ. ಥ್ಯಾಂಕ್ ಯು ಸರ್. ಅದು ತುಂಬ ಖುಷಿ ಆಯ್ತು ನನಗೆ ನೀವು ಬಂದಿದ್ದು. ಏನಂದ್ರೆ, ನಾನು ನನ್ನ ಲೈಫಲ್ಲಿ ತುಂಬ ಜನ ಅನ್ಕೊಂಡಿದ್ದೆ, ತುಂಬ ಜನ ಕೇಳಿದ್ರು ನನಗೆ, ಒಂದ್ಸತಿ ನಿನ್ನ ಸ್ಟೋರಿ ಹೇಳಬೇಕು. ತುಂಬ ಜನರ ಹತ್ರ ಫ್ರೆಂಡ್ಸ್ ಹತ್ರ ಹೇಳ್ತಿರ್ತೀವಲ್ಲ ಏನೇನೋ. ಸೊ ಅವಾಗ ಅವ್ರು ನಮ್ಮ ಹತ್ರ ಹೇಳ್ದಂಗೆ, ಈ ಥರ ನಿಂದೊಂದು ಸ್ಟೋರಿ ಹೇಳಬೇಕು, ಆ ಹೋಮ್ ಟೂರ್ ಮಾಡಬೇಕು, ಬಿಸ್ನೆಸ್ ಟೂರ್ ಮಾಡಬೇಕು, ಎಲ್ಲ ಓಡಾಡಬೇಕು. ಆ ಥರ ಹೇಳಿದಾಗ ನನಗೆ ನನ್ಗಿಂತ ನನ್ನ ಪ್ರಾಡಕ್ಟ್ಸೇ ಇಂಪಾರ್ಟೆಂಟ್ ನನಗೆ ಅನ್ನೋ ಒಂದು ಮನೋಭಾವನೆಯಲ್ಲಿದ್ದೆ. ನಿಮಗೂ ಕೂಡ ನಾನು ಅದನ್ನೇ ಮಾತಾಡಿದ್ವಿ. ಬಟ್ ನಮ್ಮ ಲೈಫ್ ಸ್ಟೋರಿ ಅಂತ ಬಂದಾಗ ಇವತ್ತು ಕೆದಕಿದ್ರಲ್ಲ ನೀವು, ಈ ಕೆದಕಿದ್ರಲ್ಲಿ ಏನೋ ಒಂಥರ ಮತ್ತೊಂದು ಮೈಲೇಜ್ ಸಿಕ್ಕಂಗೆ ಆಯ್ತು ನನಗೀಗ, ಒಂಥರ ಏನೋ ಒಂದು ಬೂಸ್ಟ್. ಅಲ್ಲ, ನಮಗೆ ಇನ್ಸ್ಪೈರ್ ನೋಡ್ತಿಕ್ಕ. ಯಾವುದಕ್ಕೆ ಅಂತ ಹೇಳಿದ್ರೆ, ಎಲ್ಲಿ ತಗೋಬೇಕು ಅವ್ರ ಕತೆಗಳು, ಎಲ್ಲಿ ಸಿಗುತ್ತೆ ಅವ್ರಿಗೆ? ಎಲ್ಲಾದ್ರೂ ನಿಮ್ಮಂಥವ್ರು ಈಗ ಇದು ಇಷ್ಟು ಕತೆ ಹೇಳ್ಬೇಕಂದ್ರೆ ಇಷ್ಟು ನಿಮಿಷ, ಇಷ್ಟು ವರ್ಷಗಳ ಅನುಭವ ಇದೆ ಅದಕ್ಕೆ. ಅದನ್ನ ಎಲ್ಲಿಂದ ತಂದ್ಕೊಳ್ಳೋಣ ಅವ್ರಿಗೆ? 1% ಇನ್ನು ನಾವು ಹಂಚ್ಕೊಂಡಿಲ್ಲ, ಎಷ್ಟೊಂದು ಇರ್ತವೆ ಸರ್. ಇನ್ನೊಂದೇನಂದ್ರೆ, ನಮ್ಮ ಲೈಫು ಒಂಥರ ತೆರೆದ ಪುಸ್ತಕ ಇದ್ದಂಗೆ. ಈಗ ಎಲ್ಲರೂ ನೋಡಿರ್ತಾರೆ ನಮ್ಮ ಸುತ್ತಮುತ್ತಲಿರೋರು, ಆ ಸುತ್ತಮುತ್ತಲಿರೋರು ನೋಡಿರೋರು ಏನು ಅನ್ಕೊಂಡಿರ್ತಾರೋ ಗೊತ್ತಿಲ್ಲ. ಆದರೆ ಇಡೀ ಜಗತ್ತಿನ ಐತಲ್ಲ ನೋಡ್ತತ್ತಲ್ಲ ನಿಮ್ಮ ಚಾನಲಿಂದ, ಅವ್ರು ಏನು ಅನ್ಕೊಂತಾರೆ ಅದು ಇಂಪಾರ್ಟೆಂಟ್. ನಾ ಹೇಳೋದು ಈ ವಿಡಿಯೋದ ಮುಖಾಂತರ, ನೀವು ಇದನ್ನು ನೋಡಿದ್ರಾ 1% ಆದರೆ ಅಳವಡಿಸ್ಕೊಟ್ರಿ. ನಾನು ನಿಮಗೆ ಆಗಲೇ ಒಂದು ವಿಚಾರ ಹೇಳಿದೆ, ಅವರು ಮಾಡಿದ್ದು ಒಳ್ಳೆ ಘಟನೆಗಳನ್ನು ನನ್ನ ಲೈಫಲ್ಲಿ ಅದನ್ನು ನಾನು ಪುನಃ ಮಾಡ್ತೀನಿ. ಅವ್ರು ಕೆಟ್ಟದ್ದನ್ನು ನನ್ನ ಲೈಫಲ್ಲಿ ಮಾಡಬಾರ್ದು ಅಂತ ಒಂದು ಪಾಠ ಕಲ್ತಿದ್ದೀನಿ. ಅದೇ ರೀತಿ ನಮ್ಮ ಸ್ಟೋರಿಯಲ್ಲಿ ನಿಮಗೆ ಒಳ್ಳೆಯದು ಕೆಟ್ಟದ್ದು ಎಲ್ಲ ಸಿಕ್ಕಿದೆ. ಓಕೆ, ಅದನ್ನು ಮಾಡಬೇಕಾ ಮಾಡಬಾರ್ದ ನೀವೇ ಥಿಂಕ್ ಮಾಡಿ, ನಿಮ್ಮ ಇದರಿಂದ ನೀವು ಮಾಡ್ಬೋದು. ಬೆಸ್ಟ್. ಇನ್ನು ವೀಕ್ಷಕರೇ, ಕತೆ ಮುಂದುವರಿಯುತ್ತೆ. ಇನ್ನು ಏನೇನೋ ತೋರಿಸೋದಿದೆ, ನಾವು ತೋಟಕ್ಕೆ ಹೋಗ್ತೀವಿ, ಇವ್ರದ್ದು ಇನ್ನೂ ಏನೇನೋ ಸಾಮ್ರಾಜ್ಯ ತೋರಿಸೋದಿದೆ, ಕಂಪ್ನಿ ತೋರಿಸೋದಿದೆ, ಅದಕ್ಕೆಲ್ಲ ರೆಡಿ ಆಗಿರ್ರಿ. ಬರೀ ಇದು ಜಸ್ಟ್ ಟ್ರೈಲರ್ ಥರ ಈ ಕತೆಗಳು. ಯಾಕಂದರೆ ಇವ್ರ ಜೀವನದ ಕತೆ ನನಗೆ ಭಾಳ ಇಂಟ್ರೆಸ್ಟ್ ಇತ್ತು ಕೇಳಬೇಕು ಅಂತ. ಯಾವಾಗಲೂ ನಾನು ವಿಡಿಯೋ ನೀವು ಮಾತಾಡೋ ಮುಂದೆ ಹೇಳ್ತಿದ್ದೆ, ಈ ಮನುಷ್ಯನ ಹತ್ರ ಒಂದು ದೊಡ್ಡ ಕತೆ ಇದೆ, ಎಲ್ಲಿ ಬರ್ತಾ ಇಲ್ಲ ಇದು, ಎಲ್ಲಿ ಹೇಳಲಿಲ್ವಾ, ಯಾರು ಕೇಳಲಿಲ್ವಾ ಏನು ಅಂತ. ಬಟ್ ನನಗೆ ಅದು ಅವಕಾಶ ಸಿಕ್ತು, ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಮ್ಮ. ನಿಮಗಂತೂ ಭಾಳ ಖುಷಿ ಆಯ್ತು ನನಗೆ. ಯಾಕೆ ಅಂದರೆ ನಿಮ್ಮ ಪ್ರತಿಯೊಬ್ಬರು ಮನ್ಸು ಮಾಡಿದರೆ ಎಷ್ಟು ಗಟ್ಟಿಗಿತ್ತಿದ್ದೀರಿ ನೋಡ್ರಿ ನೀವು. ಅಂದರೆ
ನೀವು ಸೋಲನ್ನು ಒಪ್ಕೊಳ್ಳೇ ಇಲ್ಲ. ಬಿಡೋದು, ನಾಳೆ ಮಕ್ಕಳು ನಾನು ಸಾಕ್ಬೇಕು, ಅವ್ರು ಹಿಂಗೆ ಇರಬೇಕು. ಅರ್ಧ ಕೆಜಿ ಕಲ್ ತಗೊಂಡು ನಿಂತಿದ್ರಲ್ಲಿ ಇವ್ರಿಗೆ ಬೆಳೆವರೆಗೆ ಬಿಟ್ಟಿಲ್ಲ ಸರ್. ಅದು ಒಂದು ಪ್ಲಾಸ್ಟಿಕ್ ಬುಟ್ಟಿ ಬೀಚ್ ಹೋಗೋದ್ರು ಅಂತಂದ್ರೆ ಅಲ್ಲ, ಇವತ್ತಿಗೂ ನನಗೆ ಒಂದ್ಸತಿ ನಮ್ಮಮ್ಮ ಹೊಡೆದಿತ್ತು ಇಲ್ಲಿಗೆ. ಈ ಬೆರಳು ಒಂದು 15 ದಿನ ಅಳಗಾಡಕತ್ತಿತ್ತು, ತಾನಾಗಿ ಗಟ್ಟಿ ಆಯ್ತು. ಯಾವ ಹಾಸ್ಪಿಟ್ಲು ಪ್ಲಾಸ್ಟಿಕ್ ಸರ್ಜರಿ ಏನು ಆಗ್ಲಿಲ್ಲ. ಇವತ್ತಿಗೆ ಊಟ ಮಾಡಿಸ್ತೇನ್ರಿ ನಾನು. ಆದ್ರೆ ಅಷ್ಟು ಪ್ರೀತಿನೂ ಕೊಟ್ಟನ್ರಿ, ಅಷ್ಟು ನೋವು ಕೊಟ್ಟನ್. ಯಾಕಂದ್ರ ಅಷ್ಟು ನೋವು ಇತ್ತು. ನಮ್ ಚಿಕ್ಕಮ್ಮರಿ ಮೊನ್ನೆ ಮಾತ್ರಕ್ಕಿಂತ ಅದನ್ನ ಹೇಳಾಗತ್ತಿದ್ದೆ. ಅವ್ರು ಒಂದು ಅರ್ಧ ಗಂಟೆ ಏನೋ ಲೇಟ್ ಆಗಿ ಬಂದ್ರೆ ಎಲ್ಲಿಗೋ ಹೋಗ್ತಾ ಇದ್ವಿ ನಾವು. ಅವಾಗ ಅದನ್ನ ಅಂದೆ, ನಾನು ಲೇಟ್ ಮಾಡಿದ್ರೆ ನಾನೇನಾರ ಗಲಾಟೆ ಮಾಡಿದ್ರೆ ಉಳ್ಳಾಗಡ್ಡಿ ಹಿಂಡಿ ಹೊಡಿತಿದ್ದೆ. ನನಗೆ ಕಣ್ಣಾಗ ಉಳ್ಳಾಗಡ್ಡಿ ಹಿಂಡಾರಿ ಅವರು. ವಿಚಿತ್ರ ಟ್ರೀಟ್ಮೆಂಟ್ಗಳವು, ಎಲ್ಲಿಂದ ಕರೆದ್ರೆ ಗೊತ್ತಲ್ಲ. ಉಳ್ಳಾಗಡ್ಡಿ ತಗೊಂಡು ಜಜ್ಜಿ ಕಣ್ಣಾಗ ಹಿಂಡೋರವ್ರು. ಅಷ್ಟು ಟ್ರೀಟ್ಮೆಂಟ್ಗಳಾಗ್ಯಾವ ನಮಗೆ. ಶಾಲೆಗೆ ಸರ್ ಹಿಂಗ್ ಹೊಡೆದ್ರೆ ಹೊಡೆದು ಬೀಳತೈತಿ ಅಂತ ಹೇಳಿ ನಾವ್ ಒಬ್ರ ಹತ್ರ ಹೋಗಿ 50 ರೂಪಾಯಿ ದುಡಿಮೆ ಮಾಡಿ ಬಂದ ನನ್ ಮಗ ಅಂತಂದು ನಾನು ಅನ್ಕೊಂಡಲ್ರಿ. ಇವತ್ತಿನವ್ರಿಗೆ ಸ್ವಯಂ ನೀ ದುಡಿ ಮುಂದ್ ಬಾ. ನಮ್ಮಂಗ ನೀವು ಎಲ್ಲಿ ಹೋಗಿ ಒಬ್ರ ಹತ್ರ ಕೈ ಹೊಡ್ಬೇಡ ಅಂತ ಅನ್ನೋದು ನಂದು ಒಂದು ಸ್ವಭಾವ ರೀ. ನನ್ನ ಮಕ್ಳು ಯಾರ ಹತ್ರನೂ ಹೋಗಿ ಕೆಲಸ ಮಾಡಬಾರ್ದು. ಅವನು ಸ್ವಯಂ ಅವನೇ ಇನ್ನೊಬ್ರಿಗೆ ಕೆಲಸ ಕೊಡಂಗೆ ಆಗ್ಬೇಕು ಅನ್ನೋದು ಒಂದು ಆಸೆ ಐತ್ರಿ. ನನ್ನ ಮಗ ಆಗಿ ನಿಂತಾನ, ನನ್ನ ಮಗನಂಗ ಎಲ್ಲರೂ ಆಗಲಿ ಅನ್ನೋದು ನನ್ನ ಆಸೆ. ಅದ್ಭುತ. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.